ಪಾಲಕ ಪೋಷಕ ಬಂಧುಗಳು ಕುರ್ಚಿಗಳಲ್ಲಿ ಆಸೀನರಾಗಬೇಕು ಅನ್ನುವಂತಹ ಸವಿನಯ ಪ್ರಾರ್ಥನೆ. ಸಿಬಿಎಸ್ಇ ಪಠ್ಯಕ್ರಮದ ಶಾಲೆಗಳನ್ನು ನಿರ್ಮಿಸುವ ಯೋಜನೆಯನ್ನು ಎತ್ತಿಕೊಂಡಿದ್ದು ವಿದ್ಯಾರ್ಥಿಗಳಿಗೆ ಇಂದಿನ ಕಾಲಮಾನಕ್ಕೆ ತಕ್ಕಂತೆ ಆಧುನಿಕ ಕಲಿಕಾ ಪರಿಸರವನ್ನು ಸೃಷ್ಟಿಸಿ ಅಲ್ಲಿ ಭಾರತೀಯ ಆಚಾರ ವಿಚಾರ ಸಂಸ್ಕೃತಿಯೊಂದಿಗೆ ಶಿಕ್ಷಣ ನೀಡುವ ಧ್ಯೇಯದೊಡನೆ ನಮ್ಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆಗಳು ಪ್ರಾರಂಭವಾದವು. ಭಾರತೀಯತೆಯ ಆತ್ಮವನ್ನು ಹೊಂದಿರುವ ಹಲವಾರು ಸಿಬಿಎಸ್ಇ ಪಠ್ಯಕ್ರಮದ ಶಾಲೆಗಳನ್ನು ನಾವು ನಡೆಸುತ್ತಿದ್ದೇವೆ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಎನ್ನುವ ಹೆಸರಿನಲ್ಲಿ ಲೇಜಿಯಂನಲ್ಲಿರುವಂತಹ ವಿದ್ಯಾರ್ಥಿಗಳು ಪಕ್ಕದಲ್ಲಿ ತಿರುಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬಂದು ತಮ್ಮ ಸ್ಥಾನದಲ್ಲಿ ಕುತ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಲೇಜಿಯಂನಲ್ಲಿರುವಂತಹ ವಿದ್ಯಾರ್ಥಿಗಳು ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ. ಅವರು ನೇರವಾಗಿ ತಪ್ಪಿಸಿಂದಾಗಬೇಕು. ಹಾಗೆ ಸ್ವಾಗತ ಗೀತೆಯಲ್ಲಿರುವಂತಹ ವಿದ್ಯಾರ್ಥಿಗಳು ತಕ್ಷಣ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಶೀಘ್ರದಲ್ಲೇ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಸ್ವಾಗತ ಗೀತೆಯಲ್ಲಿರುವಂತಹ ನಮ್ಮ ಶಾಲೆಯ ವಿದ್ಯಾರ್ಥಿ ಶೀಘ್ರದಲ್ಲಿ ಮುಂಭಾಗಕ್ಕೆ ಬರಬೇಕು. ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಎಲ್ಲರೂ ಕೂಡ ನಿಗದಿಪಡಿಸಿರುವಂತಹ ಸ್ಥಾನಗಳಲ್ಲಿ ಆಸೀನರಾಗಬೇಕು ಅನ್ನುವಂತಹ ಕೋರಿಕೆ. ವಿದ್ಯಾರ್ಥಿಗಳು ಅಭ್ಯಾಗತರನ್ನ ಮತ್ತೆ ಸಂಸ್ಥೆ ಹಿರಿಯನನ್ನ ಶುಭ ಸ್ವಾಗತ ಮಾಡಲಿಕ್ಕಿದ್ದಾರೆ. ಅತಿಥಿಗಳು ವೇದಿಕೆ ಹತ್ತಿರ ಬರ್ತಾ ಇದ್ದಾಗೆ ಉತ್ತಿಷ್ಠ ಅನ್ನುವಂತಹ ಆಜ್ಞೆ ಬರುತ್ತೆ. ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅನ್ನುವಂತಹ ಪ್ರಾರ್ಥನೆ. ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಶುಭ ಕಾರ್ಯವು ಮಂಗಳಾರಂಭದಿಂದಲೇ ಆರಂಭವಾಗುತ್ತದೆ. ಅದೇ ಪರಂಪರೆಯಂತೆ ಇಂದಿನ ಈ ಸುಂದರ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಈ ಪುಷ್ಪಾರ್ಚನೆಯು ನಮ್ಮ ಚಿಂತನೆಗಳಿಗೆ ಪಾವಿತ್ರ್ಯವನ್ನು, ಕಾರ್ಯಕ್ರಮಕ್ಕೆ ಸಾರ್ಥಕತೆಯನ್ನು ನೀಡಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ವೇದಿಕೆಗೆ ಅಭ್ಯಾಗತರ ಮತ್ತು ಸಂಸ್ಥೆ ಹಿರಿಯರ ಆಗಮನ ಆಗ್ತಾ ಇದೆ. ಸಾವಧಾನ್, ಉತ್ತಿಷ್ಠ. ಗಣ್ಯರು ತಮ್ಮ ಆಸನಗಳನ್ನು ಅಲಂಕರಿಸಬೇಕು ಅನ್ನುವಂತಹ ಸವಿನಯ ಪ್ರಾರ್ಥನೆ. ಉಪವಿಶ. ಅತಿಥಿಗಳನ್ನು ಕೇವಲ ಮಾತಿನಿಂದಲ್ಲ, ಮನಸ್ಸಿನಿಂದ ಸ್ವಾಗತಿಸುವುದು ನಮ್ಮ ಸಂಸ್ಕೃತಿಯ ವಿಶಿಷ್ಟ ಪರಂಪರೆ. ಈ ಹೃದಯಪೂರ್ವಕ ಸ್ವಾಗತದ ಅಭಿವ್ಯಕ್ತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಂದ ಮಧುರವಾದ ಸ್ವಾಗತ ಗೀತೆಯ ಪ್ರಸ್ತುತಿ. ಸ್ವಾಗತ ಗೀತೆಗೆ ಸಿದ್ಧರಾಗಿರುವ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. Sa
ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ಅತಿಥಿಗಳು, ಗೌರವಾನ್ವಿತ ಹಿರಿಯರು, ಶಿಕ್ಷಕ ವೃಂದ, ಪ್ರೀತಿಯ ಪಾಲಕರು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತ. ಈಗ ನಮ್ಮ ಮಧ್ಯೆ ಉಪಸ್ಥಿತರಿರುವಂತಹ ಗಣ್ಯ ಅತಿಥಿಗಳ ಪರಿಚಯವನ್ನು ನೀಡಲು ನಮ್ಮ ಶಾಲಾ ಪ್ರಕಲ್ಪದ ಕಾರ್ಯದರ್ಶಿಗಳಾದ ಶ್ರೀ ಬಸವನಗೌಡ ಗುರೂಜಿಯವರನ್ನು ಪ್ರಾರ್ಥಿಸಿಕೊಳ್ತೇನೆ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ CBSE ಹಗರಿಬೊಮ್ಮನಹಳ್ಳಿಯ 2025-26 ಸಾಲಿನ ಈ ಒಂದು ಶೈಕ್ಷಣಿಕ ವರ್ಷದ ವಿಶೇಷವಾಗಿ ನಮ್ಮ ಮಕ್ಕಳ ಹತ್ತಾರು ರೀತಿಯ ಪ್ರತಿಭೆಗಳ ಪ್ರದರ್ಶನಕ್ಕೆ ವೇದಿಕೆಯಾಗಿರ್ತಕ್ಕಂಥ ಈ ಒಂದು ಶಾಲಾ ವಾರ್ಷಿಕೋತ್ಸವದ ವೈಭವಶಾಲಿ ಭಾರತದ ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಆಗಮಿಸಿರುವಂಥವರು ಶ್ರೀಯುತ ದಿನೇಶ್ ಹೆಗ್ಡೆ ಅವರು. ಶ್ರೀಯುತ ದಿನೇಶ್ ಹೆಗ್ಡೆಯವರು ಮೂಲತಃ ಕಾರ್ಕಳ ತಾಲೂಕಿನ ನಾರಾವಿ ಗ್ರಾಮದವರು. ತಮ್ಮ ವಿದ್ಯಾಭ್ಯಾಸದ ನಂತರ ರಾಷ್ಟ್ರೋತ್ಥಾನ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಹತ್ತಾರು ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪ್ರಸ್ತುತ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ಪರಿಷತ್ತಿನ ಹತ್ತಾರು ಆಯಾಮಗಳಲ್ಲಿ ಏನು ಚಟುವಟಿಕೆ ನಡೀತಾ ಇದೆಯೋ ಆ ಎಲ್ಲ ಚಟುವಟಿಕೆಗಳನ್ನು ಜವಾಬ್ದಾರಿತವಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 40 ವರ್ಷಗಳಿಂದ ಪರಿಷತ್ತಿನ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಪ್ರಧಾನ ಕಾರ್ಯದರ್ಶಿಗಳ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ನಮ್ಮ ಶಾಲಾ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಮತ್ತೊಬ್ಬ ಹಿರಿಯರು ಶ್ರೀಯುತ YM ಸತೀಶ್ ಅವರು ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಗಳ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಯಾಗಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಕರ್ನಾಟಕ ಸರ್ಕಾರದ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೂಲತಃ ಬಳ್ಳಾರಿ ನಿವಾಸಿಗಳಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಅವರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅವತ್ತಿನ ಕಾಲದಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ವೀರಶೈವ ವಿದ್ಯಾವರ್ತಕ ಸಂಘವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಮುಖರಲ್ಲಿ ರಾವ್ ಬಹದ್ದೂರ್ ಶ್ರೀ ವೈ ಮಹಾಬಲೇಶ್ವರಪ್ಪರ ಹೆಸರು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅವರ ಮೊಮ್ಮಗ ಆಗಿರ್ತಕ್ಕಂಥ ಶ್ರೀಯುತ ಸತೀಶ್ ಅವರು ತಮ್ಮ ಪ್ರಾಥಮಿಕ ಮತ್ತು ಕಾಲೇಜು ವಿದ್ಯಾಭ್ಯಾಸವನ್ನು ಬಳ್ಳಾರಿಯಲ್ಲಿ ಪೂರೈಸಿ ಆ ನಂತರ ವಿಶೇಷವಾಗಿ ಧನ್ಬಾದ್ ಇವತ್ತಿನ ಜಾರ್ಖಂಡ್ನಲ್ಲಿದೆ, ಆ ಧನ್ಬಾದ್ನಲ್ಲಿರ್ತಕ್ಕಂಥ ಕೇಂದ್ರೀಯ ಕಾಲೇಜಿನಲ್ಲಿ ಮೈನಿಂಗ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ನೈರ್ಮಲ್ಯ, ಶಿಕ್ಷಣ ಮತ್ತು ಆರೋಗ್ಯದ ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ಅಭಿರುಚಿಯನ್ನು ಇರುವಂಥವರು. ನಮ್ಮ ಕಲ್ಯಾಣ ಕರ್ನಾಟಕದ ಹತ್ತಾರು ಸಮಸ್ಯೆಗಳನ್ನು ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿನಲ್ಲಿ ನಮ್ಮೆಲ್ಲರ ಧ್ವನಿಯಾಗಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇಂಗ್ಲೀಷು, ಕನ್ನಡ, ಹಿಂದಿ, ತೆಲುಗು ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥವರು, ಅಧ್ಯಯನಶೀಲರು, ಸರಳರು ಮತ್ತು ಪ್ರಾಮಾಣಿಕರು ಇರೋದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲ ವಿದ್ಯಾಸಂಸ್ಥೆಯ ಪರವಾಗಿ ಅವರನ್ನು ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ವೇದಿಕೆ ಮೇಲೆ ಇರುವಂಥವರು ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ CBSE ಶಾಲೆಯ ಆರಂಭದಿಂದಲೂ ಪ್ರಧಾನ ಅಧ್ಯಾಪಕರಾಗಿ
ಅದರ ವಿಸ್ತೃತವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ಎಚ್ ಎ ರಂಗನಾಥ್ ಅವರು. ಎಚ್ ಎ ರಂಗನಾಥ್ ಅವರು ನಮ್ಮ CBSE ಶಾಲೆಯ ಪ್ರಧಾನ ಆಚಾರ್ಯರು ಮತ್ತು ನಮ್ಮ ಕರ್ನಾಟಕ ಉತ್ತರ ಪ್ರಾಂತದ ನಮ್ಮ CBSE ಶಾಲೆಗಳ ಶೈಕ್ಷಣಿಕ ವಿಭಾಗದ ಪ್ರಮುಖರಾಗಿಯೂ ಕೂಡ ಅವರು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 16 ವರ್ಷಗಳ ಕಾಲ ಅರುಣಾಚಲದಲ್ಲಿ ವಿವೇಕಾನಂದ ಶಾಲೆಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿ ಪ್ರಸ್ತುತ ನಮ್ಮ ಶಾಲೆಯ ಪ್ರಧಾನ ಅಧ್ಯಾಪಕರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಇವತ್ತು ಉಪಸ್ಥಿತರಿದ್ದಾರೆ. ಹಾಗೆಯೇ ಒಟ್ಟಾರೆ ನಮ್ಮ ಹಗರಿಬೊಮ್ಮನಹಳ್ಳಿಯ ಈ ಒಂದು ಶೈಕ್ಷಣಿಕ ಪ್ರಕಲ್ಪಕ್ಕೆ ತುಂಬ ವರ್ಷಗಳಿಂದ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿ ತಮ್ಮ ಅಧ್ಯಾಪಕ ವೃತ್ತಿಯಿಂದ ನಿವೃತ್ತರಾದ ನಂತರ ನಮ್ಮ ಈ ಒಂದು ಪ್ರಕಲ್ಪದಲ್ಲಿ ಶೈಕ್ಷಣಿಕ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಗರಿಬೊಮ್ಮನಹಳ್ಳಿಯ ಸಹ ಕಾರ್ಯದರ್ಶಿಗಳಾಗಿ ಶ್ರೀಯುತ ದುರ್ಗಣ್ಣ ಅವರು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ CBSEಯ SMC ಸದಸ್ಯರಾಗಿ ತಮ್ಮ 10 ಚಟುವಟಿಕೆಗಳ ಮಧ್ಯದಲ್ಲಿಯೂ ಶಾಲೆಯಲ್ಲಿ ತಮ್ಮ ಯೋಗದಾನವನ್ನು ಮಾಡ್ತಿರುವಂಥ ಶ್ರೀಯುತ ಕೋರ್ಗಲ್ ಅರುಣ್ ಕುಮಾರ್ ಅವರು, ಹಾಗೆ ಶ್ರೀಯುತ ಬಾದಾಮಿ ಕರಿಬಸವರಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿನೂ ಆಗಿರ್ತಕ್ಕಂಥ ಶ್ರೀಯುತ ಗಿರೀಶ್ ಪೆಂಡುಕೂರ್ ಅವರು ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ, ತಮ್ಮ ಮಕ್ಕಳ ಚಟುವಟಿಕೆಯನ್ನು ವೀಕ್ಷಣೆ ಮಾಡಿ ಆನಂದಕ್ಕಾಗಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಆದರಣೀಯ ಬಂಧು ಭಗಿನಿಯರು, ಪಾಲಕರು, ಪೋಷಕರು, ಹಿತೈಷಿಗಳು ಮತ್ತು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಈ ಥರದ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಈ ನಮ್ಮ ಶಾಲಾ ಆವರಣದಲ್ಲಿರ್ತಕ್ಕಂಥ ಬೇರೆ ಬೇರೆ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು 100 ವರ್ಷಗಳ ನಿರಂತರ ಸೇವೆಯನ್ನು ಪೂರೈಸುತ್ತಿರುವ ಈ ಪಾವನ ಸಂದರ್ಭದಲ್ಲಿ ರಾಷ್ಟ್ರ ಭಕ್ತಿಯ ಮಹಾಗೀತೆ ವಂದೇ ಮಾತರಂಗೆ 150 ವರ್ಷಗಳು ಪೂರ್ತಿಯಾಗುತ್ತಿರುವುದನ್ನು ನಾವು ಸ್ಮರಿಸುತ್ತಿದ್ದೇವೆ. ಅದರೊಂದಿಗೆ ರಾಷ್ಟ್ರ ನಿರ್ಮಾಣದ ಮಹತ್ತಾದ ಸಂಕಲ್ಪದೊಂದಿಗೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರಾಷ್ಟ್ರೋತ್ಥಾನ ಸಂಸ್ಥೆಯು 6 ದಶಕಗಳ ಅರ್ಥಪೂರ್ಣ ಸಮಾಜ ಸೇವೆಯನ್ನು ಪೂರೈಸುತ್ತಿರುವ ಈ ವಿಶೇಷ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಕುರಿತಾಗಿ ದಿಕ್ಸೂಚಿ ಮಾರ್ಗದರ್ಶನವನ್ನು ಮಾಡುವಂತೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ದಿನೇಶ್ ಹೆಗಡೆಯವರನ್ನು ಗೌರವಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ವೈ.ಎಂ. ಸತೀಶ್ ಅವರೇ, ನಮ್ಮ ಈ ಶಾಲೆಯ ಪ್ರಧಾನಾಚಾರ್ಯರಾದಂಥ ಶ್ರೀಯುತ ರಂಗನಾಥ್ ಅವರೇ, ಹಾಗೂ ರಾಷ್ಟ್ರೋತ್ಥಾನ ಪರಿಷತ್ತಿನ ರಾಷ್ಟ್ರೋತ್ಥಾನ ಪರಿಷತ್ತಿನ ಆಡಳಿತ ಮಂಡಳಿಯ ಸದಸ್ಯರು, ಈ ಶಾಲೆಯ ಈ ಒಟ್ಟು ಪ್ರಕಲ್ಪದ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಪಠ್ಯಕ್ರಮಗಳ ಪ್ರಾಂತದ ಸಂಯೋಜಕರಾದಂಥ ಶ್ರೀಯುತ ಬಸನಗೌಡರವರೇ, ಇಲ್ಲಿ ಶಾಲಾ ಸಮಿತಿಯ ಸದಸ್ಯರುಗಳಾದಂಥ ಎಲ್ಲ ಸದಸ್ಯರುಗಳೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಸಭಿಕರೇ, ಪೋಷಕರೇ, ಮಕ್ಕಳೇ, ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ರಾಷ್ಟ್ರೋತ್ಥಾನ ಪರಿಷತ್ತಿನ ಈ ಪ್ರಕಲ್ಪ 1972ರಲ್ಲಿ ಪ್ರಾರಂಭ ಆಗಿ ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ನಡೀತಾ ಇದೆ.
ಪ್ರಾರಂಭದಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ, ಆಮೇಲೆ ರಾಜ್ಯ ಪಠ್ಯಕ್ರಮದ ಇಂಗ್ಲಿಷ್ ಮಾಧ್ಯಮ ಶಾಲೆ, ಇದೀಗ CBSE ಶಾಲೆ, ಹೀಗೆ 3 ಪ್ರಾಕಾರಗಳು ಈ ಒಂದು ಪರಿಸರದಲ್ಲಿ ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ 3ನೇ ಪೀಳಿಗೆ ಇವತ್ತು ಇದೆ. ಇಲ್ಲಿ ತಾತ ಇದ್ದಾರೆ, ಮಗ ಮುಗಿಸಿದ್ದಾರೆ, ಮೊಮ್ಮಗನೂ ಇಲ್ಲಿ ಬಂದಿದ್ದಾರೆ. ಸೊ ಹೀಗೆ ಈ CBSE ಶಾಲೆ 3 ತಲೆಮಾರಿನದು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇವತ್ತಿನ ಈ ಸಣ್ಣ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ ಮಕ್ಕಳ ಪ್ರದರ್ಶನ. ಅವರು ಏನು ಈ ಶಾಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲ್ತಿದ್ದಾರೆ, ಅದನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡೋರಿದ್ದಾರೆ. ಅದನ್ನು ನೀವೆಲ್ಲ ವೀಕ್ಷಿಸಕ್ಕೆ ಪೋಷಕರು ಬಂದಿದ್ದಾರೆ. ದೂರ ದೂರ ಊರುಗಳಿಂದನೂ ಬಂದಿದ್ದೀರಿ. ಯಾಕಂದರೆ ಇಲ್ಲಿ 210 ಹಾಸ್ಟೆಲ್ ಮಕ್ಕಳಿದ್ದಾರೆ. ಅವರ ಪೋಷಕರು ಇವತ್ತು ಇಲ್ಲಿ ಬಂದಿದ್ದಾರೆ, ನಾವು ನೋಡಿದ್ದೀವಿ. ಹಾಗಾಗಿ ಹೆಚ್ಚು ಸಮಯ ತಗೊಳ್ಳದೇನೆ ಸಂಕ್ಷಿಪ್ತವಾಗಿ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿನ ಒಟ್ಟು ಪರಿಚಯ ಮಾಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತೇನೆ. 1965ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯಿತು. ಇದೀಗ ರಾಷ್ಟ್ರೋತ್ಥಾನ ಪರಿಷತ್ತಿಗೆ 60 ವರ್ಷ. ಇನ್ನೊಂದು ಬಹಳ ಪ್ರಮುಖವಾದಂದರೆ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು, RSS. 2025 ಇದಕ್ಕೆ 100 ವರ್ಷ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದಾಗಿ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯಿತು. ಹಾಗಾಗಿ ಇದು 2 ಕಾಕತಾಳೀಯ ಹಾಗೆ ನಾವು 2ನ್ನ ಒಟ್ಟಿಗೆ ಆಚರಣೆ ಮಾಡ್ತೇವೆ. ಇವತ್ತಿನ ನನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ಕೊನೆಯ ಒಂದು 2 ನಿಮಿಷ ಸಂಘಕ್ಕೆ 100 ವರ್ಷ ತುಂಬಿದರ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಮಾಡಬೇಕಾದಂಥ ಪಂಚ ಪರಿವರ್ತನೆಯ ಅಂಶಗಳನ್ನು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೇವೆ. ರಾಷ್ಟ್ರೋತ್ಥಾನ ಪರಿಷತ್ತು ನಾನು ಹೇಳಿದಾಗೆ 4 ಪ್ರಮುಖವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಒಂದು ಸಾಹಿತ್ಯ, 2ನೇದು ಸೇವೆ, ಆರೋಗ್ಯ ಮತ್ತು ಶಿಕ್ಷಣ. ಸಾಹಿತ್ಯದ ಪ್ರಕಾರಗಳಲ್ಲಿ 1,000ಕ್ಕೂ ಹೆಚ್ಚು ಗ್ರಂಥಗಳನ್ನು, ಪುಸ್ತಕಗಳನ್ನು ಸಮಾಜಕ್ಕೆ ನಾವು ಕೊಟ್ಟಿದ್ದೇವೆ. ಆ ಪುಸ್ತಕಗಳು ಯಾವುದಪ್ಪ ಅಂದರೆ ನಮ್ಮ ಭಾರತೀಯ ಇತಿಹಾಸದ ನೈಜ ಇತಿಹಾಸ, ಭಾರತದ ನೈಜ ಇತಿಹಾಸ, ಭಾರತದ ಸಾಂಸ್ಕೃತಿಕ ಪರಂಪರೆ, ನಮ್ಮ ಪುರಾಣ ಪುರುಷರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆಗಳು, ದೇಶಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿದಂತಹ ಮಹಾಪುರುಷರು, ಪ್ರಾತಸ್ಮರಣೀಯರು, ಅವರೆಲ್ಲರ ಬಗ್ಗೆ ಪುಸ್ತಕವನ್ನು ಸಮಾಜಕ್ಕೆ ಕಳೆದ 50 ವರ್ಷ 60 ವರ್ಷದಿಂದ ನಿರಂತರವಾಗಿ ನೀಡ್ತಾ ಬಂದಿದೆ. ಮೌಲ್ಯಗಳನ್ನು ಸಮಾಜಕ್ಕೆ ಕೊಡಬೇಕು, ಸಮಾಜದಲ್ಲಿ ಒಂದು ಪರಿವರ್ತನೆ ಆಗಬೇಕು, ಸಾಮಾಜಿಕ ಜಾಗೃತಿ ನಿರ್ಮಾಣ ಆಗಬೇಕು. ಯಾವುದೋ ಕಾರಣಕ್ಕೆ ನಮ್ಮ ಟೆಕ್ಸ್ಟ್ ಪುಸ್ತಕಗಳಲ್ಲಿ ನಮ್ಮ ಇತಿಹಾಸವನ್ನು, ನಿಜವಾದ ಇತಿಹಾಸವನ್ನು ಕೊಟ್ಟಿಲ್ಲ, ಏನೋ ಕಾರಣಕ್ಕೆ. ಆದರೆ ರಾಷ್ಟ್ರೋತ್ಥಾನ ಸಾಹಿತ್ಯದಿಂದಾಗಿ ಶಿವಾಜಿಯ ಜೀವನ ಚರಿತ್ರೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಜೀವನ ಚರಿತ್ರೆ, ಸುಭಾಷ್ ಚಂದ್ರ ಬೋಸರ ಜೀವನ ಚರಿತ್ರೆ, ಚಂದ್ರಶೇಖರ್ ಆಜಾದರ ಜೀವನ ಚರಿತ್ರೆ, ಭಗತ್ ಸಿಂಗ್ ಅವರ ಜೀವನ ಚರಿತ್ರೆ, ಇಂತಹ ಮಹಾಪುರುಷರ ಜೀವನ ಚರಿತ್ರೆಯನ್ನು ಸಮಾಜಕ್ಕೆ ಕೊಟ್ವಿ. ಇನ್ನೊಂದು ಬಹಳ ಪ್ರಮುಖವಾದಂದರೆ ಸ್ವಾತಂತ್ರ್ಯ ಹೋರಾಟದ ವಿವಿಧ ಮಜಲುಗಳನ್ನು ನಾವೆಲ್ಲರೂ ಪುಸ್ತಕದಲ್ಲಿ ಕ್ರಾಂತಿಕಾರಿ ಅಸಹಕಾರ ಚಳುವಳಿ ಅಥವಾ ಅಹಿಂಸೆಯಿಂದ ಸ್ವಾತಂತ್ರ್ಯ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಮಟ್ಟಿಗೆ ಸರಿನೂ ಕೂಡ ಅದು. ಆದರೆ ನಿಜವಾದ ಸ್ವಾತಂತ್ರ್ಯ ಕೇವಲ ಅದರಿಂದ ಮಾತ್ರ ಬಂದಿಲ್ಲ. ಅಥವಾ 1,000 ವರ್ಷದಿಂದ ಭಾರತದ ಈ ಗುಲಾಮಗಿರಿಯನ್ನು, ಈ ಗುಲಾಮತನವನ್ನು ಹೋಗಲಾಡಿಸಿದ್ದು ಕೇವಲ ಬ್ರಿಟಿಷರು ಬಂದ 168 ವರ್ಷದಲ್ಲಿ ಅಲ್ಲ. 1,000 ವರ್ಷದಲ್ಲಿ ನಮ್ಮ ಜನ ನಮ್ಮ ಭಾರತೀಯ ಅಸ್ಮಿತೆಯನ್ನು ಉಳಿಸೋಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿದಂಥ ದೇಶ ಇದು. ಅತ್ಯಂತ ಶ್ರೇಷ್ಠವಾದಂಥ ಕೊಡುಗೆಯನ್ನು ಜಗತ್ತಿಗೆ ಕೊಟ್ಟಂಥ ದೇಶ ಇದು. ಅದು ಇದರಲ್ಲಿ ವಿಜ್ಞಾನದಲ್ಲಿರ್ಬೋದು, ಖಗೋಳಶಾಸ್ತ್ರದಲ್ಲಿರ್ಬೋದು, ಯಾವುದೇ ವಿಷಯಗಳಲ್ಲಿ ಮಾದರಿಯಾಗಿ ಭಾರತ
ತನ್ನನ್ನು ತಾನು ಸಮಾಜಕ್ಕೆ ಕೊಟ್ಟಿದೆ. ಅನೇಕ ಕಡೆ ಹೇಳ್ತಾರೆ ಜಗತ್ತಿನಲ್ಲಿ ಬೇಯಿಸಿ ತಿನ್ನಬೇಕು ಅಂತ ಗೊತ್ತಿಲ್ಲದಿರುವ ಸಂದರ್ಭದಲ್ಲಿ ಭಾರತ ಬೇಯಿಸಿ ತಿಂತಾಯಿತು. ಜಗತ್ತಿನಲ್ಲಿ ಬಟ್ಟೆ ಉಡುವುದಕ್ಕೆ ಗೊತ್ತಿಲ್ಲದ ಸಮಯದಲ್ಲಿ ಭಾರತದಲ್ಲಿ ಬಟ್ಟೆಯನ್ನು ಉಡ್ತಾ ಇದ್ರು ಅಂತ. ಒಬ್ರು ಧರಂಪಾಲ್ ಅಂತ ಶ್ರೇಷ್ಠ ಗಾಂಧಿವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ. ಅವರು ಇತ್ತೀಚೆಗೆ ಕಾಲವಾದರು, ಒಂದು 10-12 ವರ್ಷಗಳ ಹಿಂದೆ. ಅವರು ಲಂಡನ್ಗೆ ಹೋಗಿ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡಿ ಸುಮಾರು 30-35 ವರ್ಷಗಳ ಹಿಂದೆ ಅದನ್ನು ಸ್ವತಃ ತಮ್ಮ ಟೈಪ್ರೈಟರಲ್ಲಿ ಟೈಪ್ ಮಾಡಿ, ಆಗೇನು ಜೆರಾಕ್ಸ್ ಈ ಥರದನ್ನ ವ್ಯವಸ್ಥೆಗಳಿರಲಿಲ್ಲ, ಭಾರತಕ್ಕೆ ತಂದು ಅದನ್ನು ಪುಸ್ತಕ ರೂಪದಲ್ಲಿ ಹಿಂದಿ ಪುಸ್ತಕದಲ್ಲಿ ತಂದಿದ್ದಾರೆ. ಅದನ್ನು ಇಂಗ್ಲಿಷಿಗೆ ಭಾಷಾಂತರ ಮಾಡೋ ಕೆಲಸವನ್ನು ರಾಷ್ಟ್ರೋತ್ಥಾನ ಮಾಡಿದ್ದು ಕಳೆದ 5 ವರ್ಷಗಳ ಹಿಂದೆ. ಅದರಲ್ಲಿ ಅವರು ನಾವು 4 ವಾಲ್ಯೂಮ್ಗಳನ್ನು 5 ವಾಲ್ಯೂಮ್ಗಳನ್ನು ತಂದಿದ್ದೀವಿ. ಅದರಲ್ಲಿ ಬಹಳ ಒಂದು ಪ್ರಮುಖವಾದಂಥ ವಾಲ್ಯೂಮು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಅವರು ಬ್ಯೂಟಿಫುಲ್ ಟ್ರೀ ಅಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಹಾಗೆ ಪಂಚಾಯತ್ ರಾಜ್ ಬಗ್ಗೆ ಅದರಲ್ಲಿ ಬರೆದಿದ್ದಾರೆ, ಇಂಡಸ್ಟ್ರಿ ಬಗ್ಗೆ ಬರೆದಿದ್ದಾರೆ. ಒಂದೊಂದು ವಾಲ್ಯೂಮನ್ನು ಒಂದೊಂದು ರೀತಿಯಲ್ಲಿ ನಾವು ಹೊರಗೆ ತಂದೀವಿ. ಅತ್ಯಂತ ಉತ್ಕೃಷ್ಟವಾದಂಥ ಗ್ರಂಥ ಅದು. ಅದರಲ್ಲಿ ಭಾರತ ಪ್ರೀ ಬ್ರಿಟಿಷ್ ಹೇಗಿತ್ತು ಅಂತ ತೋರಿಸ್ಕೊಡ್ತಾ ಇದೆ. ಬಂಧುಗಳೇ, ನಾನು ಹೇಳ್ತಿರೋದು ಈ ಥರದ ಸಾಹಿತ್ಯವನ್ನು ಸಮಾಜಕ್ಕೆ, ಕನ್ನಡದ ಜನರಿಗೆ ನಾವು ಕೊಟ್ಟಿದ್ದೀವಿ. ಈ ಸಾಹಿತ್ಯವನ್ನು ಓದಿದಂಥವ್ರು ಅನೇಕರು ಅನೇಕ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಒಮ್ಮೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರನ್ನು ನಾವು ನೋಡ್ಲಿಕ್ಕೆ ಹೋಗಿದ್ವಿ. ನಮ್ಮ ಸಾಹಿತ್ಯವನ್ನು ಕೊಡಬೇಕು ಅಂತ ಹೋದ್ವಿ. ಸಾಹಿತ್ಯ ಕೊಡಬೇಕಾದಾಗ ಅವ್ರು ಹೇಳಿದರು, ಈ ಪುಸ್ತಕಗಳನ್ನು ನಾನು ಈಗಾಗಲೇ ತರಿಸ್ಕೊಂಡಿದ್ದೀನಿ, ಜೊತೆಗೆ ಓದಿದ್ದೀನಿ, ಜೊತೆಗೆ ನನ್ನ ಅನೇಕ ಭಾಷಣಗಳಲ್ಲಿ ಈ ಅಂಶಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಮಾತು ಹೇಳಿದರು. ಈ ರೀತಿ ರಾಷ್ಟ್ರೋತ್ಥಾನದ ಈ ಸಾಹಿತ್ಯ ಡಾಕ್ಟರ್ ಎಂ ಸಿ ಮೋದಿ, ಪದ್ಮಭೂಷಣ್ ಡಾಕ್ಟರ್ ಎಂ ಸಿ ಮೋದಿ ಖ್ಯಾತ ನೇತ್ರ ತಜ್ಞರು, ಅನೇಕ 8 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದರು. ಅವರು ಒಂದ್ಸಲ ಒಂದು ವೇದಿಕೆಯಲ್ಲಿ ಹೇಳಿದರು, ಜಗತ್ತಿಗೆ ನಾನು 7-8 ಲಕ್ಷ ಜನರಿಗೆ ಕಣ್ಣು ಕೊಟ್ಟಿರ್ಬೋದು, ಅದು ನನ್ನ ಕಣ್ಣನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ತೆರೆದಿದೆ ಅಂತ ಒಂದು ಮಾತು ಹೇಳಿದರು. ಆ ರೀತಿಯ ಸಾಹಿತ್ಯವನ್ನು ಸಮಾಜಕ್ಕೆ ಕೊಟ್ಟಿದ್ದೀವಿ. ಇನ್ನೊಂದು ಭಾಗ ಸೇವೆ. ರಾಷ್ಟ್ರೋತ್ಥಾನದ ಸೇವಾ ಚಟುವಟಿಕೆಗಳಲ್ಲಿ ನಾನು 2 ಪ್ರಮುಖವಾದಂಥ ಅಂಶವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ತಪಸ್ಸು ಮತ್ತು ಸಾಧನ, ಇದು ಒಂದು ಕೆಲಸ. ಅಂದರೆ ನಮ್ಮ ಕರ್ನಾಟಕದ ಹಳ್ಳಿ ಪ್ರದೇಶದಲ್ಲಿ ಅಥವಾ ಹಿಂದುಳಿದ ಪ್ರದೇಶದಿಂದ ಪ್ರತಿಭಾವಂತ, ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ಉಚಿತವಾಗಿ 2 ವರ್ಷ PU ಶಿಕ್ಷಣ, ಗಂಡು ಮಕ್ಕಳಿಗೆ ಅವರಿಗೆ 2 ವರ್ಷ PU ಶಿಕ್ಷಣದೊಂದಿಗೆ JEE ಮೈನ್ಸ್ ಅಂಡ್ ಅಡ್ವಾನ್ಸ್ ಇದನ್ನು ನಾವು ತರಬೇತಿ ಕೊಟ್ಟು ಉಚಿತವಾಗಿ, ಎಲ್ಲೋ ಉಚಿತ, 2 ವರ್ಷ ಬೆಂಗಳೂರಿನಲ್ಲಿ ಒಂದು ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ. 45 ಮಕ್ಕಳನ್ನು ಆಯ್ಕೆ ಮಾಡ್ತೀವಿ. ನಾಳಿದ್ದು ಮೊನ್ನೆ ಡಿಸೆಂಬರ್ 25ಕ್ಕೆ ಮುಂದಿನ ವರ್ಷದ ಎಕ್ಸಾಮಿನೇಷನ್ ಆಯಿತು. ಸುಮಾರು 10,000 ಜನ ಎಕ್ಸಾಮಿನೇಷನ್ಗೆ ಕೂತಿದ್ರು, ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನು. ಅದರಲ್ಲಿ ಆಯ್ಕೆ ಮಾಡಿ 45 ಜನಕ್ಕೆ ಸ್ವತಃ ನಾವು ಮನೆಗಳಿಗೆ ಹೋಗಿ ಆಯ್ಕೆ ಮಾಡ್ತೀವಿ. ಹುಡುಗರನ್ನ, ಪ್ರತಿಭಾವಂತರನ್ನ, ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಲಿಕ್ಕೆ ಮನೆಗೆ ಹೋಗಿ ಆಯ್ಕೆ ಮಾಡಿ ಅವರಿಗೆ 2 ವರ್ಷ, ಈಗ 12 ವರ್ಷದಿಂದ ಈಗ ಪ್ರಾಜೆಕ್ಟ್ ನಡೀತಾ ಇದೆ. ಬಹಳ ಸಂತೋಷದಿಂದ ಹೇಳ್ತೇನೆ, ಮೊನ್ನೆವರೆಗೆ 60 ಜನ IITಗೆ ಹೋಗಿದ್ದಾರೆ, 140 ಜನ ಸುರತ್ಕಲ್ NITನಲ್ಲಿ ಓದ್ತಾ ಇದ್ದಾರೆ. ಇನ್ನು ಉಳಿದಂಥವರು ಬೆಂಗಳೂರಿನ ಪ್ರತಿಷ್ಠಿತ PS ಕಾಲೇಜ್, RV ಕಾಲೇಜ್ ಮತ್ತು BMS ಕಾಲೇಜ್, ಇಂಥ ಕಾಲೇಜ್ಗಳಲ್ಲಿ ಓದ್ತಾ ಇದ್ದಾರೆ. ಈಗಾಗಲೇ ಒಂದು 4-5 ಬ್ಯಾಚ್ ಹೊರಗೆ ಬಂತು, ಒಳ್ಳೊಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗಿದ್ದಾರೆ, ಸಹಜವಾಗಿ ಆಗ್ತಾರೆ, ಅದು ದೊಡ್ಡ ವಿಷಯ ಏನಿಲ್ಲ. ಆದರೆ ಒಳ್ಳೆಯ ವ್ಯಕ್ತಿಗಳಾಗಿ ನಿರ್ಮಾಣ ಆಗಿದ್ದಾರೆ. ಇದು ಅವರು ಹೇಳೋದಲ್ಲ. ಇತ್ತೀಚೆಗೆ ನಾನು ಮೊನ್ನೆ 4 ದಿವಸ ಹಿಂದೆ ತಪಸ್ಸಿನ ಪೋಷಕರನ್ನು ಕರೆದಿದ್ದೀವಿ ನಾವು. ಆ ಪೋಷಕರು ಹೇಳಿದ್ರು, ನಮಗೆ ಸಾರ್ಥಕ ಅಂತ ಅನಿಸ್ತು, ಮಗ ಒಳ್ಳೆಯ ಉದ್ಯೋಗದಲ್ಲಿ ಇದ್ದಾನೆ, ಆದರೆ ಅಷ್ಟೇ ಗುಣವಂತನಾಗಿದ್ದಾನೆ, ತನ್ನ ಮೊದಲನೆಯ ಆದಾಯದಿಂದ ನಮಗೆ ಮನೆ ಇರಲಿಲ್ಲ, ಮನೆ ಕಟ್ಟಿಸ್ಕೊಟ್ಟು ಹೋಗಿದ್ದಾನೆ, ಇವತ್ತು ಅವನು ಬೆಂಗಳೂರಿನಲ್ಲಿ ಇದ್ದಾನೆ, ಆದರೆ ನಮ್ಮ ಬಗ್ಗೆ ಕಾಳಜಿ ಇದೆ, ಇಷ್ಟು ಸಾಕು. ಈ ರೀತಿಯ ಪೋಷಕರನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಸಾಧನ ಅಂತ ಒಂದು ಪ್ರಾಜೆಕ್ಟು, ಇದರಲ್ಲಿ 65 ಹೆಣ್ಮಕ್ಳನ್ನು ತಗೊಳ್ತೀವಿ. ಗಂಡು ಮಕ್ಕಳು 45, 65 ವರ್ಷಕ್ಕೆ 2 ವರ್ಷ ಓದಿಸ್ತೀವಿ ಫ್ರೀಯಾಗಿ.
6 ವರ್ಷ ಆಯಿತು. 140 ಜನ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ಇವತ್ತು MBBS ಅನ್ನು ಮಾಡ್ತಾ ಇದ್ದಾರೆ. ಉಳಿದ ಇಂಜಿನಿಯರಿಂಗು ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗಿದ್ದಾರೆ, ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಹೋಗಿದ್ದಾರೆ. ಟೋಟಲಿ ಫ್ರೀ ಇದು. ಆದರೆ ಯಾವುದೋ ಒಂದು ಮೂಲೆಯಲ್ಲಿ, ಗುಲ್ಬರ್ಗಾದ ಮೂಲೆಯಲ್ಲಿ, ಬೀದರ್ ಮೂಲೆಯಲ್ಲಿ, ಬಿಜಾಪುರದ ಮೂಲೆಯಲ್ಲಿ ಇದ್ದಂಥ ಮಕ್ಕಳನ್ನು ಆಯ್ಕೆ ಮಾಡಿ ಇವತ್ತು ಅವರು ಮುಖ್ಯ ವಾಹಿನಿಗೆ ಕರ್ಕೊಂಡು ಬರುವಂಥ ಕೆಲಸವನ್ನು ರಾಷ್ಟ್ರೋತ್ಥಾನ ಏನೂ ಪ್ರಚಾರ ಇಲ್ಲದೆ ನಡೆಸ್ತಾ ಬಂದಿದೆ. ನಾನು ಯಾಕೆ ಈ ವಿಷಯಗಳನ್ನು ಹೇಳ್ತಾ ಇದ್ದೆ, ಈಗ 60ನೇ ವರ್ಷ ನಮ್ಮನ್ನು ನಾವು ಪರಿಚಯ ಮಾಡುವಂಥ ಅವಕಾಶ ನಮ್ಗೆ ಸಿಕ್ಕಿದೆ. ಅದಕ್ಕೋಸ್ಕರ ನಿಮ್ಮ ಮುಂದೆ ನಾನು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಇನ್ನೆರಡು ಸೇವಾ ಚಟುವಟಿಕೆ ನಿಮ್ಮ ಗಮನಕ್ಕೆ ತರಬೇಕು ನಾನು. ಒಂದು ಬ್ಲಡ್ ಬ್ಯಾಂಕು, ಇನ್ನೊಂದು ಹಾಸ್ಪಿಟಲ್ ಎಲ್ಲರೂ ನಡೆಸ್ತಾರೆ. ಬೆಂಗಳೂರಿನಲ್ಲಿ ಒಂದು ಸುಸಜ್ಜಿತವಾದಂಥ ಹಾಸ್ಪಿಟಲನ್ನು ನಾವು ನಡೆಸ್ತೀವಿ. ಒಳ್ಳೆಯ ವ್ಯವಸ್ಥೆ ಇದೆ. ಆದರೆ ಕೈಗೆಟುಕುವ ದರದಲ್ಲಿ ನಾವು ಅದನ್ನು ಕೊಡುವಂಥ ಪ್ರಯತ್ನ ಕಳೆದ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಬ್ಲಡ್ ಬ್ಯಾಂಕ್ನಲ್ಲಿ ಒಂದು ಥೆಲಸೆಮಿಯಾ ಕೇಸನ್ನು ನಾವು ತಗೊಳ್ತಾ ಇದ್ದೀವಿ. ಜೀವನದುದ್ದಕ್ಕೂ ಆ ಥೆಲಸೆಮಿಯಾ ಮಕ್ಕಳಿಗೆ ಬ್ಲಡ್ ಅನ್ನು ಕೊಡಬೇಕು, ತಿಂಗಳಿಗೆ ಒಂದ್ಸಲ. ಆ ಕಾಯಿಲೆನೇ ಹಾಗೆ. ಹಿಮೋಗ್ಲೋಬಿನ್ ಕೊರತೆ ಆಗುತ್ತೆ ರಕ್ತದಲ್ಲಿ, ಅವರಿಗೆ ನಿರಂತರವಾಗಿ ರಕ್ತವನ್ನು ಕೊಡಬೇಕು. ನಾವು ಉಚಿತವಾಗಿ ರಕ್ತ ಕೊಡೋದ್ರ ಜೊತೆಗೆ ನಮ್ಮ ಹಾಸ್ಪಿಟಲಲ್ಲಿ ಅವರಿಗೆ ಡೇ ಕೇರ್ ಸೆಂಟರ್ ಮಾಡಿದ್ದೀವಿ. ಯಾವುದೇ ಚಾರ್ಜ್ ಇಲ್ಲದೆ ಪ್ರತಿ ತಿಂಗಳು 40 ಮಕ್ಕಳಿಗೆ, ದಿನ 400 ಮಕ್ಕಳಿಗೆ ಇದರ ವ್ಯವಸ್ಥೆಯನ್ನು ನಾವು ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯ ಶುಲ್ಕ ಇಲ್ಲ. ಇನ್ನೊಂದು ಬಹಳ ಮುಖ್ಯವಾದಂಥ ಸೇವೆ, ಬೆಂಗಳೂರಿನ ಸ್ಲಮ್ನಲ್ಲಿ ಕಳೆದ 30 ವರ್ಷದಿಂದ, ನಾನು ಹೇಳ್ತೇನೆ ಬಹಳ ಸಂತೋಷದಿಂದ, 5,000ಕ್ಕೂ ಹೆಚ್ಚು ಆ ಸ್ಲಮ್ನ ಮಕ್ಕಳಿಗೆ ನಾವು ವಿದ್ಯಾವಂತರನ್ನಾಗಿ ಮಾಡಿದರೆ ಅದು ಅತಿಶಯೋಕ್ತಿ ಅಲ್ಲ. ಪ್ರತಿ ವರ್ಷ ಇದನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಅಲ್ಲಿ ತಾಯಿಯಂದ್ರಿಗೆ ಸೆಲ್ಫ್ ಸಫಿಷಿಯೆಂಟ್ ಆಗೋ ದೃಷ್ಟಿಯಿಂದ ಟೈಲರಿಂಗ್ ಸೆಂಟರ್ಸು, ಕಂಪ್ಯೂಟರ್ ಕ್ಲಾಸುಗಳು, ಸ್ಪೋಕನ್ ಇಂಗ್ಲಿಷು, ಬ್ಯೂಟಿಷಿಯನ್ ಕೋರ್ಸ್ಗಳನ್ನು ನಡೆಸ್ತಾ ಇದ್ದೇವೆ. ಈಗ ನಮ್ಮ ಹಾಸ್ಪಿಟ್ಲಿಂದ 2 ಸಂಚಾರ ಚಿಕಿತ್ಸಾಲಯ ಪ್ರತಿ ಸ್ಲಮ್ಮಿಗೆ ಹೋಗುತ್ತೆ. ಈಗಾಗಲೇ 24 ಸ್ಲಮ್ ಅನ್ನು ಕವರ್ ಮಾಡ್ತಾ ಇದ್ವಿ. 1 ರೂಪಾಯಿ ಶುಲ್ಕ ಇಲ್ಲದೆ ಟೆಸ್ಟ್ ಮಾಡಿ ಔಷಧಿಯನ್ನು ಕೊಡ್ತೇವೆ ಬೆಂಗಳೂರು ಸಿಟಿ ಸ್ಲಮ್ನಲ್ಲಿ. ಹೀಗೆ ಸೇವಾ ಕೆಲಸವನ್ನ ಒಂದು ರೀತಿಯಲ್ಲಿ, ಸೇವೆ ನಮ್ಮ ಭಾರತದ ಸಂಸ್ಕೃತಿಯ ಮೂಲ. ಸೇವೆ ಮತ್ತು ತ್ಯಾಗ, ಇದು ಸ್ವಾಮಿ ವಿವೇಕಾನಂದರು ಹೇಳಿದರು. ಭಾರತದ ಸಂಸ್ಕೃತಿಯ ಮೂಲ ಅಂದ್ರೆ ಸೇವೆ ಮತ್ತು ತ್ಯಾಗ. ಪ್ರತಿಯೊಬ್ಬರ ರಕ್ತ ಕಣಗಳಲ್ಲಿ ಸೇವೆ ಮತ್ತು ತ್ಯಾಗ ಇದೆ. ತನಗೋಸ್ಕರ ಬಿಡದೆ ಇನ್ನೊಬ್ಬರಿಗೋಸ್ಕರ ಬದುಕಬೇಕು ಅಂತ ಹೇಳೋದೇ ಭಾರತ ಸಂಸ್ಕೃತಿಯ ಒಂದು ಬಹಳ ಪ್ರಮುಖವಾದಂತಹ ಸಂಗತಿ. ನಾವು ಅನೇಕ ಉದಾಹರಣೆಗಳನ್ನು ನೋಡ್ಬೋದು. ಒಂದು ಉದಾಹರಣೆ ಮಾತ್ರ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರ್ತಿದ್ದೀನಿ. ಒಮ್ಮೆ ಒಬ್ಬ ವಯಸ್ಸಾದಂತಹ ಒಬ್ಬ ಮುದುಕ ತಮ್ಮ ಗದ್ದೆಯಲ್ಲಿ ಒಂದು ಮಾವಿನ ಸಸಿಯನ್ನು ನೆಡ್ತಾ ಇದ್ರು. ಅದೇ ದಾರಿಯಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಹೋಗ್ತಿರ್ಬೇಕಾದ್ರೆ ಒಂದು 7-8 ಜನ ಗುಂಪಾಗಿ ನಿಲ್ಲಿಸಿ ನೋಡ್ತಾರೆ, ಒಬ್ಬ ಹಣ್ಣು ಮುದುಕ ಒಂದು ಮಾವಿನ ಸಸಿಯನ್ನು ನೆಡ್ತಾ ಇದ್ದಾರೆ. ಇವರಿಗೆ ಕ್ಯೂರಿಯಾಸಿಟಿ ಬಂದು, ಕುತೂಹಲ ಬಂದು ಆ ಮುದುಕನ ಹತ್ರ ಹೋಗಿ ಹೇಳ್ತಾರೆ, ಏನ್ ತಾತ ಏನ್ ಮಾಡ್ತಾ ಇದ್ದೀರಿ? ಏನಿಲ್ಲ, ಒಂದು ಮಾವಿನ ಸಸಿಯನ್ನು ನೆಡ್ತಾ ಇದ್ದೀನಿ ಅಂತ. ಹುಡುಗರಿಗೆ ಕುತೂಹಲ ಜಾಸ್ತಿ ಆಗಿ ಮತ್ತೆ ಪ್ರಶ್ನೆ ಕೇಳ್ತಾರೆ, ಏನ್ ತಾತ ನಿಮ್ಗೆ ಈ ಏಜ್ ಆಗಿದೆ, ನೀವು ಇದನ್ನು ಮಾವಿನ ಸಸಿ ನೆಟ್ಟು ಇದೊಂದು ಮಾವಿನ ಮರ ಆಗಿ ಇದೆಲ್ಲ ಹಣ್ಣಾಗಿ ನೀವು ತಿನ್ನುವಾಗ ನೀವಿರ್ತೀರಾ ಅಂತ. ನೋಡಿ, ಆ ಹೃದಯದಲ್ಲಿ ರಕ್ತ ಕಣಕಣದಲ್ಲಿ ಏನ ಭಾವನೆ ಇದೆ, ಒಂದೇ ಶಬ್ದದಲ್ಲಿ ಉತ್ತರ ಕೊಟ್ಟರು ಆ ತಾತ. ಯಾವುದೇ ಯೂನಿವರ್ಸಿಟಿಗೆ ಹೋದವರಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗೆ ಓದೋರಲ್ಲ, ಒಂದೇ ಶಬ್ದ, ಮಗು ಇದು ನನಗಲ್ಲ ನಿನಗೆ. ಮುಗೀತು. ಇದು ನನಗಲ್ಲ ನಿನಗೆ, ನಿಮಗೆ. ತಾನು ಕೊನೆಯವರೆಗೂ ಬದುಕುವ ತನಕ ಸಮಾಜದಲ್ಲಿ ಸೇವೆ ಮಾಡಬೇಕು ಅಂತ ಸಂಕಲ್ಪವನ್ನು ನಮ್ಮ ಸಮಾಜದ ಜನ ಮಾಡ್ತಾ ಬಂದಿದ್ದಾರೆ. ಎಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಸಾಲುಮರ ತಿಮ್ಮಕ್ಕ ಅಂತ ಹೇಳ್ತೀವಿ ನಾವು. ಅನೇಕ ಸಲ ನಾನು ಪ್ರವಾಸ ಮಾಡಬೇಕಾದ್ರೆ ಇಲ್ಲಿಂದ ಈ ಕೂಡ್ಲಿಗಿ ರೋಡ್, ಈಗ ರಸ್ತೆ ಅಗಲಾಗಿದೆ, ಸಾಲಿಗೂ ಮರಗಳು ಯಾರು ಬೆಳೆಸಿದ್ರು, ಸುಮಾರು 300-400 ವರ್ಷಗಳ ಹಿಂದಿನ ಹುಣಸೆ ಮರಗಳು. ಎಲ್ಲಿ ಹೋದ್ರು, ಯಾವ ರಸ್ತೆಗೆ ಹೋದ್ರು ಆ ರೀತಿಯ ಮರಗಳನ್ನು ಬೆಳೆಸಿದಾರಲ್ಲ, ಇವತ್ತಿಗೂ ಇದೆ ಅನೇಕ ಕಡೆ. ಯಾರು ಮೊಬೈಲ್ ಫೋನ್ ಇಲ್ಲ, ಯಾರು ಒಬ್ರನ್ನೊಬ್ರು ಅದನ್ನು ನಡೆಸಿದ್ರು, ಮೈಲುಗಟ್ಲೆ ಆ ಸಾಲು ಮರಗಳನ್ನು ನೆಟ್ರಲ್ಲ, ಮಾವಿನ ಮರ, ಹುಣಸೆ ಮರ, ಅರಳಿ ಮರ ಎಲ್ಲ.
ಇದು ಭಾರತದ ಕಣ ಕಣ ರಕ್ತ, ಮನುಷ್ಯರ ಕಣ ಕಣ ರಕ್ತದಲ್ಲಿ ಇದೆ. ಇದು ಸೇವೆ ಮತ್ತು ತ್ಯಾಗ. ತನಗೋಸ್ಕರ ಬದುಕುವುದಲ್ಲ, ಇನ್ನೊಬ್ಬರಿಗೋಸ್ಕರ ಬದುಕಬೇಕು. ಹಾಗೆ ಸೇವೆ ಆದರೆ ಶಿಕ್ಷಣ. ಕೊನೆಯದಾಗಿ ನಮ್ಮ ಶಿಕ್ಷಣ ಸಂಕುಲದ ಬಗ್ಗೆ ತಮ್ಮ ಗಮನಕ್ಕೆ ತರಬೇಕು. ರಾಷ್ಟ್ರೋತ್ಥಾನ ಹಾಗೆ 34 ರೀತಿಯ ಚಟುವಟಿಕೆಗಳು ನಡೆಸ್ತಾ ಇದೆ. ಅದು ದೇಶಿ ಗೋಗಳ ಗೋಶಾಲೆ ಇರ್ಬೋದು ಅಥವಾ ಯೋಗ ಕೇಂದ್ರಗಳಿರ್ಬೋದು, ಈ ರೀತಿ ಅನೇಕ ಚಟುವಟಿಕೆಗಳಿದೆ. ಶಿಕ್ಷಣ ಇವತ್ತಿನ ಅನಿವಾರ್ಯ. ನಾವೆಲ್ಲರೂ ಶಿಕ್ಷಣ ಸಂಕುಲದಿಂದನೇ ಮೇಲ್ ಬರಬೇಕು. ಪ್ರತಿಯೊಬ್ಬರು ಶಿಕ್ಷಣವನ್ನು ಒಳ್ಳೆಯ ರೀತಿಯಲ್ಲಿ ಕೊಡಬೇಕು, ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡಬೇಕು. ಇದನ್ನು ಬಹಳ ಪ್ರಮುಖವಾದಂಥ ಅಂಶ. ರಾಷ್ಟ್ರೋತ್ಥಾನ 1972ರಲ್ಲಿ ಈ ಶಿಕ್ಷಣ ಸಂಕುಲ ಪ್ರಾರಂಭ ಮಾಡಿದಾಗ ಮಕ್ಕಳಲ್ಲಿ ಶಿಕ್ಷಣ ಜೊತೆಗೆ ಮೌಲ್ಯವನ್ನು ಕೊಡುವಂಥ ಈ ಶಾಲೆ ಮಾಡಿತು. ಅದು ಪರಿಣಾಮವಾಗಿ ಇವತ್ತಿನ 3ನೇ ಪೀಳಿಗೆ ಹೇಳ್ತಾ ಇದೆ, ನಾವು ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಓದಿದಂಥವ್ರು ಧನ್ಯರು ಅಂತ. ಇಲ್ಲಿದೆ ಒಂದು ಉದಾಹರಣೆ ಕೊಡ್ತೇನೆ. ಸುಮಾರು ಒಂದು 15-20 ವರ್ಷಗಳ ಹಿಂದೆ ಹಗರಿಬೊಮ್ಮನಹಳ್ಳಿ ಹಳೆ ವಿದ್ಯಾರ್ಥಿಗಳು ನಮ್ಮ ಬೆಂಗಳೂರಿನಲ್ಲಿ ಇರುವಂಥವ್ರನ್ನ ಒಂದು ಹೀಗೆ ಮೀಟಿಂಗ್ ಸೇರಿಸಿದ್ವಿ. ಬಂದಿದ್ರು ಅನೇಕರು, ತಾಯಂದರು ಬಂದಿದ್ರು. ಅವರೊಂದು ಮಾತು ಹೇಳಿದ್ರು, ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ, ನಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾರೆ, ಮೊಮ್ಮಕ್ಕಳೆಲ್ಲ ಮಕ್ಕಳು. ಆದರೆ ರಾಷ್ಟ್ರೋತ್ಥಾನದಲ್ಲಿ ನಿಮ್ಮ ಹಗರಿಬೊಮ್ಮನಹಳ್ಳಿ ನಮಗೇನು ಶಿಕ್ಷಣ ನೀವು ಕೊಟ್ರಿ, ಆ ಥರ ಶಿಕ್ಷಣ ಬೆಂಗಳೂರಿನಲ್ಲಿ ಸಿಗ್ತಾ ಇಲ್ಲ. ಅದೇ ಪ್ರೇರಣೆ ಬೆಂಗಳೂರಿನಲ್ಲಿ ನಾವು 3 ಶಾಲೆ ಆಮೇಲೆ ಮಾಡಿದ್ವಿ. ಈಗ ಬೆಂಗಳೂರಿನಲ್ಲಿ 6 ಶಾಲೆ ಇದೆ, 6 ಶಾಲೆ ಆಗಿದೆ. ಅಂದರೆ ಶಿಕ್ಷಣ ಕೊಡೋದು ಎಲ್ಲರೂ ಕೊಡ್ತಾ ಇದ್ದೀವಿ, ಕೊಡಲೇಬೇಕು. ಆದರೆ ಕೆಲವು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಜೊತೆಗೆ ಮೌಲ್ಯವನ್ನು ಕೊಡ್ತಾ ಇದ್ದಾರೆ. ನಾನು ರಾಷ್ಟ್ರೋತ್ಥಾನ ಮಾತ್ರ ಅಂತ ಹೇಳ್ತಾ ಇಲ್ಲ, ಖಂಡಿತವಾಗಿಯೂ ಅದು ತಪ್ಪಾಗ್ತದೆ. ಇವತ್ತು ಅನೇಕ ಮಠ ಮಂದಿರಗಳು, ಈಗ ತಾನು ಹೇಳಿದಾಗೆ ನಮ್ಮ ಸತೀಶ್ ಅವರ ಆ ಕುಟುಂಬದಿಂದ ಬಂದಂಥ ಪರಂಪರೆಯನ್ನು ಬಸವನಗೌಡರು ಇಲ್ಲಿ ಹೇಳಿದರು. ಶಿಕ್ಷಣವನ್ನು ಮೌಲ್ಯಯುತವಾದ ಶಿಕ್ಷಣ ಕೊಡ್ತಾ ಇದ್ದಾರೆ. ತುಮಕೂರು ಸಿದ್ಧಗಂಗಾ ಮಠಾಧೀಶರು ಮಾಡಿದಂಥ ಸೇವೆಯನ್ನು ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆ ಥರ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಆದರೆ ಇದು ಏನೂ ಸಾಕಾಗಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳಿಗೆ ಇವತ್ತು ಮೌಲ್ಯವನ್ನು, ಸಂಸ್ಕಾರವನ್ನು, ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಹೇಳ್ಕೊಡುವಂಥ ಶಿಕ್ಷಣ ಸಂಸ್ಥೆಗಳು ಬೇಕು. ಓದಂಥ ವಿದ್ಯಾರ್ಥಿಗಳು ಈ ಭಾರತದ ಹೆಮ್ಮೆಯ ಪುತ್ರರಾಗಿ ಅವರು ಜಗತ್ತಿಗೆ ಹೋಗಬೇಕು. ಅಂಥ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ರಾಷ್ಟ್ರೋತ್ಥಾನ ಮಾಡ್ತಾ ಇದೆ. ಈಗ 17 CBSE ಶಾಲೆಗಳಿದೆ, ಸುಮಾರು 18,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 9 ರಾಜ್ಯ ಪಠ್ಯಕ್ರಮ ಶಾಲೆಗಳಿದೆ, ಸುಮಾರು 6,500-7,000 ವಿದ್ಯಾರ್ಥಿಗಳು, 25,000 ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಕುಲದಲ್ಲಿ ಓದ್ತಾ ಇದ್ದಾರೆ. ಇನ್ನು PU ಶಿಕ್ಷಣ ಇತ್ತೀಚೆಗೆ ಪ್ರಾರಂಭ ಮಾಡಿದ್ವಿ. ಉಡುಪಿ, ದಾವಣಗೆರೆ ಮತ್ತು ಧಾರವಾಡದಲ್ಲಿ. ಹೀಗೆ ಒಂದು ಶಿಕ್ಷಣ ಅಂದರೆ ಆ ವ್ಯಕ್ತಿ ನಿರ್ಮಾಣ ಆಗಬೇಕು, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಆಗಬೇಕು. ಅದೇ ಸೂತ್ರ, ರಾಷ್ಟ್ರೋತ್ಥಾನದ ಸೂತ್ರವೇ ರಾಷ್ಟ್ರ ನಿರ್ಮಾಣ. ರಾಷ್ಟ್ರ ದೇವೋಭವ ನಮ್ಮ ಎಂಬ್ಲಮ್ನಲ್ಲಿ ಹಾಕಿದರೆ ರಾಷ್ಟ್ರ ದೇವೋಭವ, ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ, ಇದು ನಮ್ಮ ಧ್ಯೇಯ. ಅದಕ್ಕೋಸ್ಕರ ರಾಷ್ಟ್ರೋತ್ಥಾನ ಪರಿಷತ್ತು ಕಳೆದ 60 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ 100 ವರ್ಷ ತುಂಬಿದೆ. 100 ವರ್ಷ ಸುಮ್ಮನೆ ತುಂಬಿಲ್ಲ. ಅನೇಕರ ತಪಸ್ಸು, ತ್ಯಾಗ, ಪರಿಶ್ರಮ, ಬಲಿದಾನ ಈ ಸಂಸ್ಥೆಯನ್ನು ಬೆಳೆಸಿದೆ. 100 ವರ್ಷ ಹಾಗೆ ನೋಡ್ಕೊಂಡು ಬಂದಾಗೆ ಅಥವಾ ಒಂದು ಸಿನಿಮಾದಲ್ಲಿ ಪಾಸ್ ಆದಂಗೆ ಬರಲಿಲ್ಲ. ಲಕ್ಷಾಂತರ ಜನ ತಮ್ಮನ್ನು ತಾವು ಸಮರ್ಪಣೆ ಮಾಡಿ ತನ್ನ ಸ್ವಂತ ಜೀವನಕ್ಕೆ ಒಂದು ರೀತಿಯಲ್ಲಿ ಸ್ವಂತ ಜೀವನವನ್ನು ತಿಲಾಂಜಲಿ ಮಾಡಿ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ಬದುಕಿದಂತಹ ಲಕ್ಷಾಂತರ ಕಾರ್ಯಕರ್ತರಿಂದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಬೆಳೆದಿದೆ. ಅಂತಹ ಸಂಘದ 100 ವರ್ಷ ತುಂಬುತ್ತಿರಬೇಕಾದ್ರೆ ನಮ್ಮೆಲ್ಲ ಮನೆಗಳಿಗೆ ಬಂದು ಸಂಘದ ವಿಚಾರವನ್ನು ತಿಳಿಸುವವರಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾದಂತಹ ಅಂಶವನ್ನು ಸಂಘ ಇವತ್ತು ಹೇಳಿದೆ. ನಾವೆಲ್ಲರೂ ಪಾಲನೆ ಮಾಡಬೇಕಾದಂಥ 5 ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಭಾಷಣವನ್ನು ಮುಗಿಸ್ತೇನೆ. ಮೊದಲಾಗಿ ಕುಟುಂಬ. ನಮ್ಮ ಕುಟುಂಬವನ್ನು ಒಂದು ಆದರ್ಶ ಕುಟುಂಬವಾಗಿ ಮಾಡಬೇಕು. ನಾವೆಲ್ಲ ಕೇಳಿದ್ವಿ,
ಖ್ಯಾತ ಬಿರ್ಲಾ ಅವರ ಮನೆಯಲ್ಲಿ ಪ್ರತಿನಿತ್ಯ ಎಲ್ಲರೂ ಸೇರಬೇಕು. ರಾತ್ರಿ ಸುಮಾರು 7 ಗಂಟೆ ಹೊತ್ತಿಗೆ ತಮ್ಮೆಲ್ಲರ ಮೊಬೈಲನ್ನು ಆ ಕುಟುಂಬದ ಹಿರಿಯರಾದ ತಾಯಿಯವರ ಕೈಗೆ ಕೊಡಬೇಕು. ಪ್ರತಿಯೊಬ್ಬರು ಎಷ್ಟೇ ಬಿಸ್ನೆಸ್ ನೋಡಿ, ಆ ಬಿರ್ಲಾ ಎಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವರ ಎಲ್ಲರೂ ಅವರ ಮನೆಯವರು ಮಕ್ಕಳು ಯಾರ್ಯಾರಿದ್ದಾರೆ ಎಲ್ಲರೂ ಆ ಮೊಬೈಲನ್ನು ಅವ್ರ ತಾಯಿ ಹತ್ರ ಕೊಟ್ಬಿಡ್ಬೇಕು 7 ಗಂಟೆಗೆ. ಆಮೇಲೆ ಒಂದಷ್ಟು ಭಜನೆ, ಆಮೇಲೆ ಊಟ, ಎಲ್ಲರೂ ಮನೆಯವರು ಸೇರಿ ಒಂದು ಸ್ವಲ್ಪ ಹೊತ್ತು ಹರಟೆ, ಆಮೇಲೆ ರಾತ್ರಿ 9-9:30 ನಂತರ ಅವರವರಿಗೆ ಮೊಬೈಲನ್ನು ವಾಪಸ್ ಕೊಡ್ತಾರೆ. ಒಂದು ಕುಟುಂಬ ಹೇಗಿರಬೇಕು, ಆ ಕುಟುಂಬದಲ್ಲಿ ಎಲ್ಲರೂ ಹೇಗೆ ಜೀವನ ನಡೆಸಬೇಕು, ಒಬ್ಬ ಆದರ್ಶ ಕುಟುಂಬವಾಗಿ ನಮ್ಮ ಕುಟುಂಬಗಳು ಬೆಳಿಬೇಕು. ನಿನ್ನೆ ತಾನೇ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಹಿರಿಯರು ಹೇಳಿದರು, ಮನೆಯಲ್ಲಿ ತಾಯಿ ಎಲ್ಲವನ್ನು ನೋಡ್ತಾರೆ, ಅವರು ಎಲ್ಲವನ್ನು ಸುಧಾರಿಸ್ಕೊಂಡು ಹೋಗ್ತಾರೆ. ಆ ತಾಯಿಯ ಪಾತ್ರ ಬಹಳ ಶ್ರೇಷ್ಠವಾದ್ದು. ಆ ಕುಟುಂಬವನ್ನು ಸರಿಯಾಗಿ ನಡೆಸೋದಕ್ಕೆ ಆ ತಾಯಿ ತುಂಬ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿರೋ ಎಲ್ಲ ತಾಯಂದಿರ ಹತ್ರ ವಿನಂತಿ, ನಮ್ಮ ಕುಟುಂಬವನ್ನು ಸುಂದರ ಕುಟುಂಬವನ್ನಾಗಿ ಮಾಡಬೇಕು, ಆದರ್ಶ ಕುಟುಂಬವನ್ನಾಗಿ ಮಾಡಬೇಕು. ಮನೆಯಲ್ಲಿ ರೀತಿ ರಿವಾಜುಗಳು, ಸಂಸ್ಕೃತಿಗಳು, ಪರಂಪರೆಗಳು, ನಮ್ಮ ಪೂರ್ವಜರಿಂದ ನಮ್ಮ ಮನೆಯಲ್ಲಿ ಬಂದಂಥ ಪದ್ಧತಿಗಳು ಅದೇನೇ ಇರಲಿ ಅದನ್ನು ಚಾಚೂತಪ್ಪದಾಗಿ ನಾವು ಮನೆಯಲ್ಲಿ ಮಾಡಬೇಕು. ಎಲ್ಲರೂ ನಮ್ಮ ಭಾಷೆಯನ್ನು, ನಮ್ಮ ಮದರ್ ಟಂಗ್, ನಮ್ಮ ಮಾತೃಭಾಷೆಯನ್ನು ಮನೆಯಲ್ಲಿ ಮಾತಾಡಬೇಕು. ಇದು ಸಂಘದ ಅಪೇಕ್ಷೆ. ಈ 100 ವರ್ಷ ಸಂದರ್ಭದಲ್ಲಿ ಸಂಘ ಈ ಮಾತನ್ನ ಸಮಾಜಕ್ಕೆ ಹೇಳ್ತಾ ಇದೆ. ಎರಡನೇದು, ನಾವೆಲ್ಲ ಈ ಪರಿಸರವನ್ನು ಉಳಿಸ್ಬೇಕು. ಭಗವಂತ ಹೇಳಿದ್ದಾರೆ, ಅಂದ್ರೆ ಜನ ಹೇಳ್ತಾ ಇದ್ದಾರೆ, ಭಗವಂತ ಭಾರತದಂಥ ಸುಂದರವಾದಂತಹ ಪ್ರಕೃತಿಯನ್ನ ಇನ್ಯಾರಿಗೂ ಕೊಟ್ಟಿಲ್ಲ. ಅಂತ ಒಂದು ಸುಂದರ ಪರಿಸರವನ್ನು ಉಳಿಸುವುದು ಹಿಂದಿನ ಪೀಳಿಗೆ, ಹಿಂದಿನವರು ನಮ್ಗೆ ಕೊಟ್ಟಿದ್ದಾರೆ, ಮುಂದಿನ ಪೀಳಿಗೆ ವರ್ಗಾಯಿಸುವಂಥ ಜವಾಬ್ದಾರಿ ನಮ್ಮದು. ಈ ಪರಿಸರ ಸಂರಕ್ಷಣೆ, ಇಲ್ಲಿ ನೀರು, ಗಾಳಿ, ಇದೆಲ್ಲ ಸಂರಕ್ಷಣೆ ಮಾಡುವಂಥ ಕೆಲಸ ನಮ್ಮದು. ಇವತ್ತಿನ ದಿನಗಳಲ್ಲಿ ಪ್ಲಾಸ್ಟಿಕ್ ದೊಡ್ಡ ಶತ್ರು. ಅನೇಕ ಸರ್ಕಾರಗಳು ಹೇಳ್ತಾ ಇದ್ದಾವೆ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಬಾರದು ಅಂತ. ನಾನು ದಯವಿಟ್ಟು ಇಲ್ಲಿರುವ ಎಲ್ಲರಲ್ಲಿ ಬೇಡಿಕೆ, ಪ್ರಾರ್ಥನೆ, ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಯಾವುದೇ ಕೆಲಸಕ್ಕೆ ಪ್ಲಾಸ್ಟಿಕ್ ಅನ್ನು ನಾವು ಉಪಯೋಗಿಸಬಾರದು. ಈ ಒಂದು ಸಂದರ್ಭದಲ್ಲಾದರೂ ನಾವು ಸಂಕಲ್ಪ ತೊಡಬೇಕು. ಸಂಘ 100 ವರ್ಷ ಸಂದರ್ಭದಲ್ಲಿ ಇಡೀ ದೇಶದ ಜನರನ್ನು ಕೇಳ್ಕೊಳ್ತಾ ಇದೆ, ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ನಾವು ವರ್ಷಕ್ಕೆ ಒಂದು ಸಸ್ಯ ಆದರೂ ನೆಟ್ಟು ಮರ ಮಾಡಬೇಕು. ಈ ರೀತಿಯ ಸಂಕಲ್ಪ. ನೀರನ್ನು ಅತಿಯಾಗಿ ವೇಸ್ಟ್ ಮಾಡಬಾರ್ದು, ವಿದ್ಯುತ್ತನ್ನು ಖರ್ಚು ಮಾಡಬಾರ್ದು. ಇದೆಲ್ಲ ಸಂಗತಿ, ಸಣ್ಣ ಸಣ್ಣ ಕೆಲಸದಿಂದ ಇಡೀ ದೇಶ ಎತ್ತರವಾಗಿ ಕಟ್ಟಬಹುದು. ಈ ರೀತಿ ಎರಡನೇ ಅಪೇಕ್ಷೆ. ಆದರೆ ಮೂರನೇದು ಸ್ವದೇಶಿ. ನಮ್ಮ ದೇಶದ ವಸ್ತುಗಳನ್ನು ನಮ್ಮ ಪ್ರಧಾನಮಂತ್ರಿಗಳು ತುಂಬ ಚೆನ್ನಾಗಿ ಹೇಳಿದರು. ವೋಕಲ್ ಫಾರ್ ಲೋಕಲ್ ಅಂತ. ವೋಕಲ್ ಫಾರ್ ಲೋಕಲ್. ನಮ್ಮ ಗ್ರಾಮೀಣ ವಸ್ತುಗಳನ್ನು ನಾವು ಪ್ರಚಾರ ಮಾಡಬೇಕು. ನಮ್ಮ ಊರಿನಲ್ಲಿ ನಡೆಯುವಂಥ ಗುಡಿ ಕೈಗಾರಿಕೆಯಿಂದ ಬಂದ ವಸ್ತುಗಳನ್ನು ತಗೊಳ್ಬೇಕು. ಈ ರೀತಿಯ ಸ್ವದೇಶಿ ನಮ್ಮ ಭೂಷಣ. ನಾವು ಉಡುವಂಥ ಬಟ್ಟೆ ಅದು ಸ್ವದೇಶಿ ಆಗಿರಬೇಕು. ನಾವು ಉಪಯೋಗಿಸುವ ವಸ್ತುಗಳು ಸ್ವದೇಶಿ ಆಗಿರಬೇಕು. ನಾವು ಖರೀದಿ ಮಾಡುವಂಥ ದೊಡ್ಡ ದೊಡ್ಡ ವಸ್ತುಗಳು ಇದ್ದರೂ ಇವತ್ತು ಭಾರತ ಆತ್ಮನಿರ್ಭರ ಭಾರತ ಆಗಿದೆ. ನಮ್ಮ ದೇಶದಲ್ಲಿ ಎಲ್ಲ ವಸ್ತುಗಳು ತಯಾರಾಗ್ತಾ ಇದೆ. ತುಂಬ ಹೆಮ್ಮೆಯಿಂದ ಹೇಳ್ಬೋದು, ಹಿಂದೆ ಒಂದು 10 ವರ್ಷದ ಹಿಂದೆ ವಿದೇಶದಿಂದ ನಾವು ಯಾವುದು ಖರೀದಿ ಮಾಡ್ತಾ ಇದೀವೋ ಇವತ್ತು ನಾವೇ ಅದನ್ನು ಮಾಡಿ ವಿದೇಶಕ್ಕೆ ಮಾರ್ತಾ ಇದ್ದೀವಿ. ಉದಾಹರಣೆಗೆ ರಕ್ಷಣಾ ಸಾಮಗ್ರಿಗಳು. ಈ ರೀತಿಯ ಭಾರತ ಆತ್ಮನಿರ್ಭರ ಭಾರತವಾಗಿದೆ. ನಮ್ಮ ದೇಶದ ವಸ್ತುಗಳನ್ನೇ ನಾವು ಮಾಡಬೇಕು, ತಗೋಬೇಕು. ಇನ್ನೊಂದು ಬಹಳ ಪ್ರಮುಖವಾದ್ದು ಸಾಮರಸ್ಯ. ಜಾತಿ ಮತ ಭೇದಗಳನ್ನು ಬಿಟ್ಟು, ಭಾಷೆ ಇದೆಲ್ಲವನ್ನು ಬಿಟ್ಟು ನಾವೆಲ್ಲ ಒಂದು. ಈ ಭಾರತೀಯ ಮಕ್ಕಳು, ನಾವು ಈ ಭಾರತಾಂಬೆಯ ಮಕ್ಕಳು. ಎಷ್ಟು ಸುಂದರವಾಗಿ ಕುವೆಂಪು ಹೇಳ್ತಾರೆ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಎಂಥ ಮಾತು ನೋಡಿ. ಭಾರತ ಮಾತೆಯ ಮಕ್ಕಳು ನಾವು. ಆ ರೀತಿ ನಾವು ಒಂದು ದೇಶದ ಪ್ರಜೆಗಳಾಗಿ, ಮಕ್ಕಳಾಗಿ, ಒಂದೇ ತಾಯಿ ಮಕ್ಕಳಾಗಿ ನಾವು ಬದುಕಬೇಕು ಅಂತ ಸಂಘ 4ನೇ ಅಂಶವನ್ನು ನಮ್ಮ ಮುಂದೆ ಇಡ್ತಾ ಇದೆ. ಇನ್ನೊಂದು ಬಹಳ ಕೊನೆಯದಾಗಾದ್ರೂ ಬಹಳ ಪ್ರಮುಖವಾದ್ದು ಶಿಷ್ಟಾಚಾರ, ಪ್ರೋಟೋಕಾಲ್. ನಮಗೆ ನಾವೇ ಶಿಲ್ಪಿ, ನಮಗೆ ನಾವೇ ಶಿಸ್ತು, ನಮಗೆ ನಾವೇ ಎಲ್ಲ ರೀತಿಯ
ರೀತಿ ರಿವಾಜುಗಳನ್ನು ಯಾವ್ದು ಮಾಡಬಾರ್ದು ಅದನ್ನು ಮಾಡಲೇಬಾರ್ದು, ಯಾವ್ದು ಮಾಡಬೇಕು ಅದನ್ನೇ ಮಾಡಬೇಕು. ಡೂಸ್ ಆ್ಯಂಡ್ ಡೋಂಟ್ಸ್ ನಮ್ಮ ಯೋಗದಲ್ಲಿ ಹೇಳಿದ ಯಮ ನಿಯಮಗಳು, ಆ ರೀತಿಯ ಅಂಶಗಳನ್ನು ನಮ್ಮ ಜೀವನದಲ್ಲಿ ಮಾಡಬೇಕು. ಸಿಗ್ನಲ್ ಇದೆ, ಪೊಲೀಸ್ ಇದ್ದಾರೆ ಅಂತೇಳಿ ಪಾಲನೆ ಮಾಡೋದಕ್ಕಿಂತ ನನ್ನ ಜೀವನದ ಭಾಗ ಅದು. ನಾನು ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡಲ್ಲ, ಎಲ್ಲ ಹಿರಿಯರಿಗೆ ಗೌರವ ಕೊಡ್ತೀನಿ. ಏನಾದರೂ ನಾನು ನನ್ನ ಜೀವನದಲ್ಲಿ ಶಿಸ್ತನ್ನು ಪಾಲನೆ ಮಾಡ್ತೀನಿ. ಈ ರೀತಿಯ ಸಂಕಲ್ಪದೊಂದಿಗೆ ನಾವೆಲ್ಲರೂ ಬಾಳಿದ್ದೇ ಆದರೆ ಈ ದೇಶ ಆದಷ್ಟು ಬೇಗ ನಮ್ಮೆಲ್ಲರ ಅಪೇಕ್ಷೆಯಂತೆ ವಿಶ್ವಗುರು ಆಗುತ್ತೆ, ಹಾಗೇ ಆಗುತ್ತೆ. ಈಗ ಒಂದು 15-20 ವರ್ಷದ ಹಿಂದೆ ನಾವು ಯಾವುದನ್ನ ಆಗುವುದಿಲ್ಲ ಅಂತ ಅನ್ಕೊಂಡಿದ್ವೋ, ಇದು ಸಮಾಜದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ವೋ, ಇವತ್ತು ಭಾರತ ಜಗತ್ತಿಗೆ ಮಾಡಿ ತೋರಿಸ್ತಾ ಇದೆ. ಜಗತ್ತಿನ ಮುಂದೆ ಭಾರತ ಅತ್ಯಂತ ಶ್ರೇಷ್ಠ ದೇಶವಾಗಿ ಹೊರಹೊಮ್ಮತಾ ಇದೆ. ಯಾವುದು ಕಾಶ್ಮೀರ ನಮ್ಮ ದೇಶಕ್ಕೆ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವೆಲ್ಲರೂ ಬಾಲಕರಿದ್ದಾಗ, ಕಾಲೇಜು ವಿದ್ಯಾರ್ಥಿ ಇದ್ದಾಗ ಅನ್ಕೊಂಡಿದ್ವೋ, ಇವತ್ತು ನಮ್ಮ ಕಣ್ಣ ಮುಂದೆನೇ ಕಾಶ್ಮೀರ ನಮ್ಮ ದೇಶದ ಭಾಗವಾಗಿದೆ. ಯಾವ ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರ ಆಗಲ್ಲ ಅನ್ಕೊಂಡಿದ್ವೋ, ರಾಮ ಮಂದಿರ ಆಗಿದೆ. ಇಡೀ ದೇಶಕ್ಕೆ ಜನ ಹೇಳ್ತಾ ಇದ್ರು, ಹಿಂದೆ ವಿದೇಶಕ್ಕೆ ಹೋದಾಗ ಗೌರವ ಇರಲಿಲ್ಲ ನಮಗೆ, ಇವತ್ತು ನಮ್ಮ ದೇಶದ ಭಾರತದಿಂದ ಬಂದಿದ್ದಾರೆ ಅಂತ ಹೇಳಿದಾಗ ಗೌರವ ಸಿಗುತ್ತೆ. ಈ ರೀತಿಯ ನಮ್ಮ ಭಾರತ ದೇಶ ಮತ್ತೊಮ್ಮೆ ಜಗಜ್ಜನನಿಯಾಗಿ, ಜಗತ್ತಿನ ವಿಶ್ವಗುರುವಾಗಿ ಆಗುವುದಕ್ಕೆ ನಮ್ಮೆಲ್ಲರೂ ಪ್ರಯತ್ನ ಆಗಬೇಕು. ಕೊನೆಯದಾಗಿ ಈ ಸಂದರ್ಭದಲ್ಲಿ ನಮ್ಮಂಥ ಈ ರೀತಿ ಶಾಲೆಗಳು ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಭವಿಷ್ಯದ ಮಕ್ಕಳನ್ನು ನಮ್ಮ ದೇಶದ ಸುದೃಢ ವ್ಯಕ್ತಿಗಳಾಗಿ ಇಡೀ ಜಗತ್ತಿಗೆ ಅವರು ಶ್ರೇಷ್ಠರಾಗುವಂತಹ ಕನಸನ್ನು ಕಾಣ್ತಾ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಅನುಭವ ಮತ್ತು ಮಾರ್ಗದರ್ಶನವೇ ಜೀವನಕ್ಕೆ ದಾರಿ ತೋರಿಸುವ ಬೆಳಕು. ತಮ್ಮ ಅಮೂಲ್ಯ ವಿಚಾರಗಳು ಮತ್ತು ಪ್ರೇರಣಾದಾಯಕ ಮಾತುಗಳ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸಲು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ವೇದಿಕೆಯಲ್ಲಿರುವ ವೈ.ಎಂ. ಸತೀಶ್ ಜಿ ಅವರನ್ನು ಇಲ್ಲಿ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ವೇದಿಕೆ ಮೇಲೆ ನಮ್ಮ ಹಿರಿಯರು ದಿನೇಶ್ ಜಿ ಅವರು, ನಿಮ್ಮ ಪ್ರಿನ್ಸಿಪಲ್ ರಂಗನಾಥ್ ಜಿ ಅವರು, ಗೌಡ್ರು, ಮತ್ತು ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರ. ನಾನು ಏನು ಮಾತಾಡ್ಬೇಕಂತಿದ್ದೆ ಅದೆಲ್ಲ ನಮ್ಮ ಹಿರಿಯರು ದಿನೇಶ್ ಜಿ ಮಾತಾಡ್ಬಿಟ್ಟಿದ್ದಾರೆ. ನಾನು ಅದೇ ಮಾತಾಡ್ಬೇಕಂತಿದ್ದೆ, ಎನ್ವಿರಾನ್ಮೆಂಟ್. ಓಕೆ, ನಮ್ದೇನು ಪಾತ್ರ ಅದರಲ್ಲಿ ಮುಖ್ಯವಾಗಿ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡ್ಬೇಕಂತಿದ್ದೆ ನಾನು. ಅದಕ್ಕಿಂತ ಮುಂಚೆ ಈಗ ನಾನು ನಿಮಗೆ ಗುಡ್ ಈವ್ನಿಂಗ್ ಚಿಲ್ಡ್ರನ್ ಅಂತ ಹೇಳೋ, ಏನು ನಮಸ್ಕಾರ ಮಕ್ಕಳೇ ಅಂತ ಹೇಳೋ? ನಮಸ್ಕಾರ ಅಂತ ಹೇಳ್ಬೇಕಾ? ಗುಡ್ ಈವ್ನಿಂಗ್ ಬೇಡವಾ? ಗುಡ್ ಈವ್ನಿಂಗು ಇರಬೇಕು, ನಮಸ್ಕಾರ ಇರಬೇಕು. ಬಟ್ ಫಸ್ಟ್ ನಮಸ್ಕಾರ ಇರಬೇಕು. ನಮ್ಮ ಸಂಸ್ಕೃತಿ ಅದು, ನಮ್ಮ ಸಂಸ್ಕೃತಿನ ಮರಿಬಾರದು. ನಮ್ಮ ಹಿರಿಯರು ಹೇಳಿದಾರೆ ಅವಲೇ ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ. ಗುಡ್ ಈವ್ನಿಂಗ್ ಎದಕ್ಕೆ ಬೇಕು? ಈಗೆಲ್ಲ ಇಂಟರ್ನೆಟ್. ಈಗ ನಾವು ಸ್ವಲ್ಪ ಒಂದು ಅಟ್ಲೀಸ್ಟ್ 5-10% ಇಂಗ್ಲಿಷ್ ಆ್ಯಂಡ್ ಈ ಮಾಡರ್ನ್ ವರ್ಲ್ಡಿಂದು ಐಡಿಯಾಸ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು, ನಾವು ಅಬ್ಸರ್ವ್ ಮಾಡಬೇಕು. ಬಟ್ ನಮ್ಮದು ಮೂಲ ಸಂಸ್ಕೃತಿ ಮರಿಬಾರ್ದು ನಾವು. ಈಗ ನೀವೆಲ್ಲರೂ ಬಂದಿದ್ದೀರಾ, ಆ ಮಕ್ಕಳಂತೂ ಭಾಳ ಡಿಸ್ಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ ಅಲ್ಲಿ ಅಲ್ಲ? ಓಕೆ, ಇಷ್ಟು ಸುಂದರ ಶಾಲೆ ಇದೆ, ಇಷ್ಟು ಸುಂದರ ವಾತಾವರಣ ಇದೆ. ಈ ಶಾಲೆಗೆ, ಈ ಕಾಲೇಜ್ ವಾತಾವರಣಗೆ, ಈ ಸ್ಕೂಲಿನ ವಾತಾವರಣಗೆ ನೀವು ಯಾರಿಗೆ ಕ್ರೆಡಿಟ್ ಕೊಡ್ತೀರಾ? ಇದಕ್ಕೆ ಯಾರು ಇದಕ್ಕೆ ಕ್ರೆಡಿಟ್ ಕೊಡ್ತೀರಾ? ಎಲ್ಲರೂ ಮಕ್ಕಳೇ, ನೀವು ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ?
ಇದೆಲ್ಲ ಇದಕ್ಕೆ ನಿಮಗೆ ಅರ್ಥ ಆಗಿಲ್ಲ ಕ್ವಶನ್? ಇಲ್ಲ. ಫಸ್ಟ್ ನೀವು ನಿಮ್ಮ ಪೇರೆಂಟ್ಸಿಗೆ ಹೇಳ್ಬೇಕು, ನಿಮ್ಮ ಪೇರೆಂಟ್ಸಿಗೆ ಹೇಳ್ಬೇಕು. ಅವರು ನಿಮಗೆ ಈ ಶಾಲೆಯಲ್ಲಿ ಸೇರಿಸಿದ್ದಾರೆ, ಇಂಥ ಒಳ್ಳೆ ಶಾಲೆಯಲ್ಲಿ ಸೇರಿಸಿದ್ದಾರೆ. ಸೆಕೆಂಡ್, ನೀವು ಈ ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಂಥ ಒಳ್ಳೆಯದು ಮತ್ತು ಅದ್ಭುತ ಸ್ಕೂಲ್ ನಡೆಸ್ತಾ ಇದ್ದಾರೆ. ಮತ್ತು ನಿಮ್ಮ ಟೀಚರ್ಸಿಗೆ, ಸ್ಕೂಲ್ ಆಯಿತು, ಪೇರೆಂಟ್ಸ್ ಆಯಿತು, ಸ್ಕೂಲ್ ಆಯಿತು, ಮತ್ತು ಪಾಠ ಕಲಿಸೋದು ಯಾರಲ್ಲಿ? ಟೀಚರ್ಸ್. ನಿಮ್ಮ ಟೀಚರ್ಸ್ ಕೂಡ ನೀವು ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ಒಳ್ಳೆ ವಾತಾವರಣ ಇದೆ ಇಲ್ಲಿ. ನಾನು ಬಂದಿದ್ದೆ, ಒಂದು 2-3 ಸಲ ಬಂದಿದ್ದೀನಿ ನಿಮ್ಮ ಶಾಲೆಗೆ ಮುಂಚೆ. ಬಟ್ ಇವತ್ತು ಮಾತ್ರ ಭಾಳ ವೆದರ್ ಭಾಳ ಚೆನ್ನಾಗಿದೆ. ಚಳಿ ಆಗ್ತಾ ಇದೆ ಅಲ್ಲ ನಿಮ್ಗೆಲ್ಲರಿಗೆ? ಇಲ್ವಾ? ಚಳಿ ಆಗ್ತಾ ಇಲ್ವಾ? ಓಕೆ. ಒಂದೇ ಒಂದು ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ ನಾನು. ಎನ್ವಿರಾನ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಎನ್ವಿರಾನ್ಮೆಂಟ್ ಬಗ್ಗೆ ನಾನು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕಂಪ್ಲಿಯಲ್ಲಿ, ನಿರ್ಮಲ ತುಂಗ ಅಭಿಯಾನ ಅಂತ. ಈಗ ನೋಡ್ರಿ ಹೆಂಗಾಗಿದೆ, ನಮ್ಮ ನದಿಗಳನ್ನ ಉಳಿಸ್ಕೊಳ್ಳೋಕ್ಕೆ ನಾವು ಅಭಿಯಾನ ಮಾಡಬೇಕಾಯ್ತು. ನಾವೆಲ್ಲರೂ ನಮ್ಮ ಪರಂಪರೆ, ನಮ್ಮ ಸಂಸ್ಕಾರ ಮರ್ತೋಗ್ಬಿಟ್ಟಿವಿ. ನಮ್ಮ ನದಿಗಳನ್ನ ಪೊಲ್ಯೂಟ್ ಮಾಡ್ತಾ ಇದ್ದೀವಿ, ನಾವು ಪ್ಲಾಸ್ಟಿಕ್ ಹಾಕ್ತಾ ಇದ್ದೀವಿ, ಡ್ರೈನ್ ವಾಟರ್ ಬಿಡ್ತಾ ಇದ್ದೀವಿ. ಅದನ್ನ ಉಳಿಸ್ಲಿಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ. ಮತ್ತೆ ಈಗ ಹಾಳು ಮಾಡಿದ್ದು ನಾವೇ, ಪಾದಯಾತ್ರೆ ಮಾಡೋದು ನಾವೇ. ಇದು ಸರಿನಾ? ಇದು ಕರೆಕ್ಟ್ ಇಲ್ಲ. ನಾವು ಅದನ್ನ ನದಿನ ಪೊಲ್ಯೂಟ್ ಮಾಡಬಾರ್ದು. ನಾವು ನದಿನ ತುಂಗಭದ್ರಾ ಮಾತೆ ಅಂತ ಕರಿತೀವಿ, ಗಂಗಾ ಮಾತೆ ಅಂತ ಕರಿತೀವಿ. ನಮ್ಮ ತಾಯಿಗೆ ದ್ರೋಹ ಮಾಡೋಕ್ಕಾಗತ್ತಾ? ನಮ್ಮ ನದಿಗಳನ್ನ ನೀವು ಪೊಲ್ಯೂಟ್ ಮಾಡ್ಬೋದಾ? ಕೊನೆಯದಾಗಿ ನಿಮ್ಮ ಮುಂದಿನ ಜೀವನದಲ್ಲಿ, ನೀವಿನ್ನ ಸಣ್ಣ ಮಕ್ಕಳು, ಈಗ ನಿಮ್ಮ ಮುಂದೆ ಇನ್ನ ಭಾಳ ವಯಸ್ಸಿದೆ, ಭಾಳ ವರ್ಷ ನೀವು ಇನ್ನ ಓದಬೇಕು, ಕಲಿಬೇಕು, ಕೆಲಸ ಮಾಡಬೇಕು. ನಾನು ನಿಮ್ಮೆಲ್ಲರಿಗೆ ನನ್ನ ಪರವಾಗಿಂದ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಲೈಫ್. ಆ್ಯಂಡ್ ಪ್ಲೀಸ್ ರಿಮೆಂಬರ್, ದಿನೇಶ್ ಜಿ ಹೇಳ್ದಂಗೆ, ಬಿ ಅ ಲಾ ಅಬೈಡಿಂಗ್ ಸಿಟಿಸನ್, ಬಿ ಅ ಪೇಟ್ರಿಯಟ್, ಡೋಂಟ್ ಫರ್ಗೆಟ್ ಯುವರ್ ಕಂಟ್ರಿ, ಮೇಂಟೈನ್ ಕ್ಲೆನ್ಲಿನೆಸ್. ಗಾಂಧೀಜಿ ಹ್ಯಾಡ್ ಟೋಲ್ಡ್ ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳಿದ್ರು. ಅವೆಲ್ಲ ಮರ್ತೋಗ್ಬಿಟ್ಟಿದೆ ನಾವು. ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಸೊಸೈಟಿ. ನೀವು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು. ನೀವು ಜಾಬರ ಮಾಡ್ರಿ, ಇಲ್ಲರೆ ಎಂಟ್ರಪ್ರನರ್ ಆಗಿ ನೀವು ಬೇರೆಯವರಿಗೆ ಕೆಲಸ ಕೊಡಿ. ಬಟ್ ನಿಮ್ಮ ಒಬ್ಬೊಬ್ಬರು ಇಂಡಿವಿಜುವಲಿ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಸೊಸೈಟಿ ಕೊಡಲೇಬೇಕು. ನೀವು ನಮ್ಮ ಭಾರತ ಮಾತೆಗೆ ಬೋಜ್ ಹಾಕಬಾರ್ದು. ನೀವು ಯು ಶುಡ್ ಬಿ ಅ ಕನ್ಸ್ಟ್ರಕ್ಟಿವ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಹೂ ಗಿವ್ಸ್. ದಿನೇಶ್ ಜಿ ಹೇಳಿದ್ರು, ನಮ್ಮ ರಕ್ತದಲ್ಲಿದೆ ಸೇವೆ ಮಾಡೋದು. ನೀವೆಲ್ಲರೂ ನಮ್ಮ ದೇಶಕ್ಕೆ, ನಂದು ನಿಂದು ದೇಶಕ್ಕೆ ಸೇವೆ ಮಾಡಬೇಕು. ಅರ್ಥ ಆಯ್ತಲ್ಲ? ಮಾಡ್ತಿರಲ್ಲ ಇದು? ಇಲ್ಲ, ಎಲ್ಲರೂ ಹುಡುಗರು ಡಿಸ್ಟ್ರಾಕ್ಟ್ ಆಗಿದ್ದಾರೆ. ಎನಿವೆ, ಥ್ಯಾಂಕ್ ಯು, ನಮಸ್ಕಾರ. ಯಶಸ್ವಿಯಾದ ಪ್ರತಿಯೊಂದು ಕಾರ್ಯಕ್ರಮದ ಹಿಂದೆ ಅನೇಕರ ಜನರ ಶ್ರಮ ಮತ್ತು ಸಹಕಾರ ಅಡಗಿದೆ. ಅಂತಹ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸಲು ವಿದ್ಯಾಲಯದ ಪ್ರಧಾನ ಆಚಾರ್ಯರಾದಂತಹ ಶ್ರೀ ರಂಗನಾಥ್ ಗುರೂಜಿಯವರನ್ನ ವೇದಿಕೆಯಲ್ಲಿ ಆಹ್ವಾನಿಸ್ತೇನೆ. ಸಾವಧಾನ್, ನೇರ ಕುತ್ಕೊಳ್ಳೋಣ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿಣಿಂ ರಾಜ ಬ್ರಹ್ಮರ್ಷಿ ರತ್ನಾಢ್ಯಾಂ
ವಂದೇ ಭಾರತ ಮಾತರಂ. ಇಂದಿನ ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಹಿರಿಯರಾದಂತಹ ಶ್ರೀ ವೈ.ಎಂ. ಸತೀಶ್ ಜಿ ಅವರೇ, ಹಾಗೂ ನಮ್ಮೆಲ್ಲರಿಗೂ ಪ್ರೇರಣೆ ಹಾಗೂ ಪ್ರೇರಣಾದಾಯಕವಾಗಿರ್ತಕ್ಕಂತಹ ಸಂಗತಿಗಳನ್ನು ಇವತ್ತು ಮನವರಿಕೆ ಮಾಡಿಕೊಟ್ಟಿದ್ದಲ್ಲದೆ ಮುಂದಿನ ದಾರಿನ ತೋರಿಸ್ಕೊಟ್ಟಿರ್ತಕ್ಕಂತಹ ದಿನೇಶ್ ಜಿ ಅವರೇ, ಈ ಪ್ರಕಲ್ಪದ ಪ್ರೇರಣೆ ನಿತ್ಯದ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀ ಬಸವನಗೌಡ್ರೆ, ಹಾಗೂ ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ನಮ್ಮೆಲ್ಲರಿಗೂ ನಿತ್ಯದ ಮಾರ್ಗದರ್ಶನದ ಜೊತೆಗೆ ತಾವು ಪೋಷಕರಾಗಿರ್ತಕ್ಕಂತಹ SMC ಕಮಿಟಿಯ ಸದಸ್ಯರುಗಳೇ. ಇದು ವೋಟ್ ಆಫ್ ಥ್ಯಾಂಕ್ಸ್ ಅಲ್ಲ, ಧನ್ಯವಾದಗಳನ್ನು ತಿಳಿಸ್ಬೇಕು ಅಂತಕ್ಕಂಥದ್ದು ಹೃದಯಪೂರ್ವಕವಾದಂತಹ ಮಾತು. ತಮ್ಮೆಲ್ಲರ ಹಿರಿಯರ ಆಸೆ ಆಕಾಂಕ್ಷೆಗಳನ್ನು ನೀವು ವ್ಯಕ್ತಪಡಿಸಿದಾಗ 2047ನೇ ಇಸವಿಗೆ ಈ ಮಕ್ಕಳುಗಳು ಪ್ರಬುದ್ಧರಾಗಿ ದೇಶವನ್ನು ಮುನ್ನಡೆಸ್ತಕ್ಕಂತಹ ಜವಾಬ್ದಾರಿಯನ್ನು ಹೊರಲಿಕ್ಕೆ ತಯಾರಾಗ್ತಾರೆ ಅಂತ ನೀವು ಇಂಡೈರೆಕ್ಟ್ ಆಗಿ ನಮ್ಗೆಲ್ಲ ಹೇಳ್ಕೊಟ್ಟಿದ್ದೀರಾ. ಈ ಗುರುತರ ಜವಾಬ್ದಾರಿಯನ್ನು ಶಿಕ್ಷಕರಾಗಿರ್ತಕ್ಕಂತಹ ನಮ್ಮೇಲೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಪೋಷಕರಿಗೆ ಯಾವ ರೀತಿ ಈ ಮಕ್ಕಳನ್ನ ತಗೊಂಡು ಹೋಗ್ಬೇಕು ಅಂತಕ್ಕಂಥದ ಪ್ರೇರಣೆಯ ಮಾತುಗಳನ್ನು ಹೇಳಿದ್ದೀರಾ. ಆ ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಶಿಕ್ಷಕರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಈ ವೇದಿಕೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಿಮ್ಮ ಮಾತುಗಳು ನಿಜವಾಗ್ಲಿಕ್ಕೆ ಇನ್ನೊಂದು 5-10 ವರ್ಷಗಳಲ್ಲಿ ಮಕ್ಕಳುಗಳು ಪ್ರಬುದ್ಧರಾಗಿ ಬಂದಾಗ ಸಮಾಜದ ಪರಿವರ್ತನೆಯಲ್ಲಿ ನಿಜವಾಗ್ಲೂ ತರ್ತಾರೆ ಅಂತಕ್ಕಂತಹ ನಂಬಿಕೆ ನಮ್ಮೇಲೂ ಬಂದಿದೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮ ಉಪಸ್ಥಿತಿ ನಮ್ಮೆಲ್ಲರಿಗೂ ಪ್ರೇರಣೆ. ತಮ್ಮ ಪ್ರೇರಣಾದಾಯಕ ವಚನಗಳಿಗೆ ಹಾಗೂ ಶಬ್ದಗಳಿಗೆ ಮತ್ತೊಂದೇ ವಂದನೆಗಳನ್ನು ತಿಳಿಸ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತೇನೆ. ಧನ್ಯವಾದ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಭ್ಯಾಗತರನ್ನ ಸ್ಮರಣಿಕೆ ಕೊಟ್ಟು ಸನ್ಮಾನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಶಿಕ್ಷಣವು ಜ್ಞಾನಕ್ಕೆ ಮಾತ್ರ ಸೀಮಿತವಲ್ಲ. ಕಲೆ, ಸಂಗೀತ ಮತ್ತು ನೃತ್ಯಗಳು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸಕ್ಕೆ ಅತ್ಯಂತ ಅಗತ್ಯ. ಅಂತಹ ಕಲಾತ್ಮಕ ಅಭಿವ್ಯಕ್ತಿಯ ಭಾಗವಾಗಿ ನಮ್ಮ ವಿದ್ಯಾರ್ಥಿಗಳಿಂದ ಮನಮೋಹಕ ಕಲಾ ಪ್ರದರ್ಶನ ನಿಮ್ಮ ಮುಂದೆ. ದಯವಿಟ್ಟು ಎಲ್ಲರೂ ಈ ಕಲಾ ಪ್ರದರ್ಶನವನ್ನು ಆಸ್ವಾದಿಸಿ ಅನ್ನುವ ಆಶಯದೊಂದಿಗೆ ಈ ವೇದಿಕೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಿದ್ದೇವೆ. ಸರ್ವರಿಗೂ ಧನ್ಯವಾದಗಳು. Meaning, there is nothing as pure and powerful as true knowledge. With time and effort, wisdom arises within oneself. Hari Om Namaste. A very warm and joyful good evening to one and all. It gives us immense pleasure to welcome you to the Rashtrotsava 2025-26 of RVK CBSC Hagaribomanahalli, celebrated with the inspiring theme Radiant Bharat. The true radiance of our nation lies in its unity, values, knowledge and creative spirit. As the stage comes alive with vibrant performances by our students, let us celebrate the pride, confidence and progress of our radiant Bharat. Now, without wasting much time, let us begin the celebration. Music has the power to inspire, energize and unite our hearts. Ghosh is one among them.
Ghosh is a significant part of our school activities. It aims to inculcate values such as discipline, physical strength, coordination, and national pride through well-synchronized musical performances. Ghosh music is unique in that it adapts Indian classical ragas from both Hindustani and Carnatic traditions, transforming them into rhythmic and inspiring compositions. The main instruments used in Ghosh performances include Anaka, Panava, Shankha, Vamshi, Tribhuj, Jhalari. We now proudly invite our Ghosh team to showcase their talent.
ಪ್ರದರ್ಶನ ನೀಡಿದ ಘೋಷ್ ತಂಡಕ್ಕೆ ಅಭಿನಂದನೆ